ಹಾಯ್ ಹೆಲೋ ಎವ್ರಿ ಒನ್, ವೆಲ್ಕಮ್ ಟು ಫಿಸಿಕ್ಸ್ ವಲ್ಲ. ನಾನು ನಿಮ್ಮ ಫಿಸಿಕ್ಸ್ ಫ್ಯಾಕಲ್ಟಿ ಮಲ್ಲಿಕಾರ್ಜುನ್. ಸೊ ಇವತ್ತಿನ ಕ್ಲಾಸಲ್ಲಿ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ಅ ನ್ಯೂ ಚಾಪ್ಟರ್, ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್. ಮೆಕ್ಯಾನಿಕಲ್ ಇಂಜಿನಿಯರ್ಸ್ದು ಫೇವ್ರೆಟ್ ಟಾಪಿಕ್. ಓಕೆ, ಯಾಕಂದರೆ ವಿ ಅಂಡರ್ಸ್ಟ್ಯಾಂಡ್ ಎವ್ರಿಥಿಂಗ್ ಅಬೌಟ್ ಅ ಮಟೀರಿಯಲ್. ಒಂದು ಆಬ್ಜೆಕ್ಟಿನ ಬಗ್ಗೆ ಮೆಕ್ಯಾನಿಕಲ್ ಪ್ರಾಪರ್ಟೀಸನ್ನು ಅರ್ಥ ಮಾಡ್ಕೊಳ್ತಾ ಹೋಗ್ತೀವಿ. ಸೊ ಲೆಟ್ ಅಸ್ ಬಿಗಿನ್. ವೈ ಡು ವಿ ಫಸ್ಟ್ ಆಫ್ ಆಲ್ ನೀಡ್ ದಿಸ್ ಅಂಡರ್ಸ್ಟ್ಯಾಂಡಿಂಗ್? ಯಾಕೆ ಬೇಕು ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸಿನ ಅಂಡರ್ಸ್ಟ್ಯಾಂಡಿಂಗ್? ನಮಗೆ ಯಾಕೆ ಬೇಕು ಅಂದರೆ, ರೈಟ್, ಸೊ ದಿಸ್ ಇಸ್ ಅ ಮಟೀರಿಯಲ್ ವರ್ಲ್ಡ್. ಯಾವುದೇ ಒಂದು ಆಬ್ಜೆಕ್ಟನ್ನು ನಾನು ಒಂದು ಬೆನಿಫಿಟಿಗೆ ಬಳಸಬೇಕು ಅಂದರೆ ಅದು ಯಾವ ಥರ ಬಿಹೇವ್ ಮಾಡುತ್ತೆ ಆನ್ ದ ಅಪ್ಲಿಕೇಶನ್ ಆಫ್ ಎಕ್ಸ್ಟರ್ನಲ್ ಫೋರ್ಸ್ ಅನ್ನೋದು ನನಗೆ ಅರ್ಥ ಆಗಬೇಕು, ರೈಟ್. ಸಿ, ಫಾರ್ ಎಕ್ಸಾಂಪಲ್, ಒಂದು ರೈಲ್ವೆ ಲೈನ್ ಇದೆ ಅಂದರೆ, ರೈಲ್ವೆ ಟ್ರ್ಯಾಕ್ ಇದೆ ಅಂದರೆ ಅದನ್ನು ಸರ್ಟೈನ್ ಸ್ಟ್ರಕ್ಚರಲ್ಲಿ ಮಾಡಿರ್ತಾರೆ. ಲೆಟರ್ ಐಯಲ್ಲಿ ನೀವು ಅಬ್ಸರ್ವ್ ಮಾಡಿದರೆ ರೈಲ್ವೆ ಟ್ರ್ಯಾಕ್ ಯಾವಾಗೂ ಕೂಡ ಲೆಟರ್ ಐಯಲ್ಲಿ ಈ ಥರ ರೈಲ್ವೆ ಟ್ರ್ಯಾಕ್ ಇರುತ್ತೆ. ಈ ಥರ ಮುಂದೆ ಇರುತ್ತೆ, ಓಕೆ, ಬಟ್ ಲ್ಯಾಟ್ರಲಿ ಸ್ಟ್ರಕ್ಚರ್ಡ್ ಲೈಕ್ ದಿಸ್. ಒಂದು ಬ್ರಿಡ್ಜನ್ನು ಸರ್ಟೈನ್ ಶೇಪಲ್ಲಿ ಮಾಡಿರ್ತಾರೆ, ರೈಟ್. ಸೊ ಯಾಕೆ ಆ ಒಂದು ಕಾನ್ಫಿಗರೇಷನ್ನೇ ಚೂಸ್ ಮಾಡಬೇಕು? ಯಾಕೆ ಅಂದರೆ, ಸೊ ಅಟ್ ದಟ್ ಕಾನ್ಫಿಗರೇಷನ್, ಇನ್ ಯೂಸಿಂಗ್ ದಟ್ ಮಟೀರಿಯಲ್, ಆ ಒಂದು ಸ್ಟ್ರಕ್ಚರ್ಗೆ, ಆ ಒಂದು ಆಬ್ಜೆಕ್ಟ್ಗೆ ಮ್ಯಾಕ್ಸಿಮಮ್ ಫೋರ್ಸನ್ನು ಹೋಲ್ಡ್ ಮಾಡೋ ಸ್ಟ್ರೆಂತ್ ಇರ್ಬೋದು, ಅಥವಾ ಯಾವುದೋ ಒಂದು ಮೆಕ್ಯಾನಿಕಲ್ ಬೆನಿಫಿಟ್ ಇರ್ಬೋದು, ರೈಟ್. ಇದನ್ನೆಲ್ಲದನ್ನು ಸ್ಟಡಿ ಮಾಡೋದಕ್ಕೆ ನಮಗೆ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್ ಈಸ್ ವೆರಿ ಇಂಪಾರ್ಟೆಂಟ್, ರೈಟ್. ಫಸ್ಟ್ ಆಫ್ ಆಲ್, ಸಾಲಿಡ್ಸ್ ಯಾವುದರ ಕೆಳಗಡೆ ಬರುತ್ತೆ? ಮ್ಯಾಟರ್ನ ಕೆಳಗಡೆ ಬರುತ್ತೆ, ರೈಟ್. ಸೊ ನಾನು ಮ್ಯಾಟರ್ನ ಕ್ಲಾಸಿಫೈ ಮಾಡಿದರೆ, ಸೊ ವಿ ಹ್ಯಾವ್ ಮ್ಯಾಟರ್. ಎವ್ರಿಥಿಂಗ್ ಈಸ್ ಕ್ಲಾಸಿಫೈಡ್ ಆಸ್ ಮ್ಯಾಟರ್, ರೈಟ್. ಎವ್ರಿಥಿಂಗ್, ಎನಿಥಿಂಗ್ ವಿಚ್ ಆಸ್ ಮಾಸ್ ಆ್ಯಂಡ್ ಕ್ಯಾನ್ ಆಕ್ಯುಪೈ ಸ್ಪೇಸ್ ಇಸ್ ಮ್ಯಾಟರ್. ಸೊ ಈ ಮ್ಯಾಟರ್ನ ನಾನು 2 ಡಿವಿಷನ್ ಆಗಿ ಕ್ಲಾಸಿಫೈ ಮಾಡ್ತೀನಿ. ಒಂದು ಸಾಲಿಡ್ಸ್, ಓಕೆ, ಮ್ಯಾಟರ್ ಐ ಆಮ್ ಕ್ಲಾಸಿಫೈಯಿಂಗ್ ಇಂಟು ಸಾಲಿಡ್ಸ್ ಆಗಿ, ಇನ್ನೊಂದು ಫ್ಲೂಯಿಡ್ಸ್ ಆಗಿ. ಓಕೆ ಗೈಸ್, ಅಬ್ಸರ್ವ್ ಇಲ್ಲಿ. ಸರ್, ಬೇಸಿಕಲಿ 3 ಸ್ಟೇಟ್ಸ್ ಆಫ್ ಮ್ಯಾಟರ್ ತಾನೆ? ಸಾಲಿಡ್, ಲಿಕ್ವಿಡ್, ಗ್ಯಾಸ್. ನೀವು ಯಾಕೆ 2 ಮಾಡ್ತಾ ಇದ್ದೀರಾ? ಸಿ, ಅಬ್ಸರ್ವ್ ಇಯರ್. ಸಾಲಿಡ್ಸ್ ಅಂದರೆ ದೇ ಆರ್ ಆಲ್ಮೋಸ್ಟ್ ರಿಜಿಡ್. ರಿಜಿಡ್ ಅಂದರೆ ಲಾಸ್ಟ್ ಚಾಪ್ಟರ್ ಓದಿದ್ವಿ. ರಿಜಿಡ್ ಅಂದರೆ ಆನ್ ದ ಅಪ್ಲಿಕೇಶನ್ ಆಫ್ ಎಕ್ಸ್ಟರ್ನಲ್ ಫೋರ್ಸ್ ಏನಾಗಲ್ಲ, ಡಿಸ್ಟೆನ್ಸ್ ಬಿಟ್ವೀನ್ ಪಾರ್ಟಿಕಲ್ಸ್ ಚೇಂಜ್ ಆಗಲ್ಲ, ರೈಟ್. ಸೊ ಆ ಒಂದು ಕ್ಲಾಸಿಫಿಕೇಶನ್ನ ಮೈಂಡಲ್ಲಿ ಇಟ್ಕೊಂಡು ನಾನು ಸಾಲಿಡ್ಸ್ ಅಂತ ಕ್ಲಾಸಿಫೈ ಮಾಡ್ತಾ ಇದ್ದೀನಿ, ರೈಟ್. ಸೊ ಇನ್ನೊಂದು ಫ್ಲೂಯಿಡ್ಸ್. ಸೊ ಅದೇ ಥರ ಆನ್ ದ ಅಪ್ಲಿಕೇಶನ್ ಆಫ್ ಎಕ್ಸ್ಟರ್ನಲ್ ಫೋರ್ಸ್ ದೇರ್ ಈಸ್ ದ ಪಾಸಿಬಿಲಿಟಿ ಟು ಚೇಂಜ್ ದ ಡಿಸ್ಟೆನ್ಸ್ ಬಿಟ್ವೀನ್ ಪಾರ್ಟಿಕಲ್ಸ್. ಅದಕ್ಕೋಸ್ಕರ ನಾವು ಫ್ಲೂಯಿಡ್ ಅಂತೇಳಿ ಕ್ಲಾಸಿಫೈ ಮಾಡ್ತಾ ಇದ್ದೀವಿ. 3 ಸ್ಟೇಟ್ಸ್, ಜನರಲಿ 3 ಸ್ಟೇಟ್ಸ್, ಬಟ್ ಇಲ್ಲಿ 2 ಯಾಕೆ ಮಾಡಿದ್ದೀನಿ? ಇಟ್ ಈಸ್ ಆಲ್ಮೋಸ್ಟ್ ರಿಜಿಡ್, ಇದು ರಿಜಿಡ್ ಅಲ್ಲ. ರಿಜಿಡ್ ಅಂದರೆ ಆನ್ ದ ಅಪ್ಲಿಕೇಶನ್ ಆಫ್ ಎಕ್ಸ್ಟರ್ನಲ್ ಫೋರ್ಸ್ ಡಿಸ್ಟೆನ್ಸ್ ಬದಲಾಗಲ್ಲ. ಸೊ ಸಾಲಿಡ್ಸ್ ಆರ್ ಕ್ಲೋಸ್ ಟು ರಿಜಿಡಿಟಿ. ದೀಸ್ ಸಾಲಿಡ್ಸ್ ದೇ ಆರ್ ಕ್ಲೋಸ್ ಟು ರಿಜಿಡ್. ಸಾಲಿಡ್ಸ್ ಆರ್ ಕ್ಲೋಸ್ ಟು ರಿಜಿಡ್. ಫ್ಲೂಯಿಡ್ಸ್ ಆರ್ ನಾಟ್ ಕ್ಲೋಸ್ ಟು ರಿಜಿಡ್. ಕ್ಲೋಸ್ ಟು ಅಂದರೆ ಆ ಥರ ಬಿಹೇವ್ ಮಾಡಲ್ಲ, ಕ್ಲೋಸ್ ಟು ರಿಜಿಡ್. ಸೊ ಈ ಸಾಲಿಡ್ಸಲ್ಲಿ 2 ಕ್ಯಾಟಗರೀಸ್, ಓಕೆ. ಸಾಲಿಡ್ಸಲ್ಲಿ 2 ಕ್ಯಾಟಗರೀಸ್, ಓಕೆ. ಸಾಲಿಡ್ಸಲ್ಲಿ 2 ಕ್ಯಾಟಗರೀಸ್, ಅದನ್ನು ಇಲ್ಲಿ ಬರಿತಾ ಇದ್ದೀನಿ. ಒಂದು ಕ್ರಿಸ್ಟಲೈನ್ ಅಂತೇಳಿ ಕರಿತೀವಿ. ಇನ್ನೊಂದು ಅಮಾರ್ಫಸ್. ಸಿ, ದಿಸ್ ಈಸ್ ಜಸ್ಟ್, ಇದು ಯಾವ ಕ್ಯಾಟಗರಿನೂ ಅಲ್ಲ, ಕ್ಲೋಸ್ ಟು ರಿಜಿಡ್ ಅನ್ನೋದು ಒಂದು ಜಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ಬರೆದಿದ್ದೀನಿ, ಓಕೆ. ಸೆಕೆಂಡ್ ಒನ್ ಅಮಾರ್ಫಸ್. ಸಾಲಿಡಲ್ಲಿ ನಾವು ಕ್ರಿಸ್ಟಲಿನ್ ಮತ್ತು ಅಮಾರ್ಫಸ್ ಅಂತ ಹೇಳ್ತೀನಿ ಏನಂತ. ಫ್ಲೂಯಿಡ್ಸಲ್ಲಿ ನಾವು ಅಗೇನ್ ಲಿಕ್ವಿಡ್ಸ್ ಮತ್ತು ಗ್ಯಾಸಸ್ ಅಂತೇಳಿ ಕ್ಲಾಸಿಫೈ ಮಾಡ್ತೀವಿ, ಓಕೆ. ಸಾಲಿಡ್ಸಲ್ಲಿ ಕ್ರಿಸ್ಟಲಿನ್, ಅಮಾರ್ಫಸ್, ಲಿಕ್ವಿಡ್ಸ್ ಆ್ಯಂಡ್ ಗ್ಯಾಸಸ್. ಕ್ಲಿಯರ್ನೋ? ಕ್ಲಾಸಿಫಿಕೇಶನ್ ಕ್ಲಿಯರ್. ಸೊ ಈ ಚಾಪ್ಟರಲ್ಲಿ ಏನಪ್ಪ ಸ್ಟಡಿ ಮಾಡ್ತಾ ಇದ್ದೀವಿ ಅಂದರೆ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್. ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್. ಸೊ ಇಷ್ಟು ಕ್ಲಾಸಿಫಿಕೇಷನಲ್ಲಿ ಏನನ್ನು ಫೋಕಸ್ ಮಾಡ್ತಾ ಇರೋದು? ವಿ ಆರ್ ಫೋಕಸಿಂಗ್ ಓನ್ಲಿ ಆನ್ ಸಾಲಿಡ್ಸ್. ನೆಕ್ಸ್ಟ್ ಕ್ಲಾಸಲ್ಲಿ ಫ್ಲೂಯಿಡ್ಸ್. ಕ್ಲಿಯರ್? ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್ ಆ್ಯಂಡ್ ಫ್ಲೂಯಿಡ್ಸ್. ನೌ ವಿ ಆರ್ ಓನ್ಲಿ ಫೋಕಸಿಂಗ್ ಆನ್ ದಿಸ್ ಪಾರ್ಟ್, ಎಸ್ಪೆಷಲಿ ಕ್ರಿಸ್ಟಲಿನ್. ಕ್ರಿಸ್ಟಲಿನ್ ಅಂದರೆ ಏನು? ಕ್ರಿಸ್ಟಲಿನ್ ಅಂದರೆ
ಒಂದು ಆಬ್ಜೆಕ್ಟಿಗೆ ಪೀರಿಯಾಡಿಕ್ ಶೇಪ್ ಇರುತ್ತೆ. ಯಾವ ಥರ ಅಂದರೆ, ಸೊ ಆಟಮ್ಸ್ ಆ್ಯಂಡ್ ಮಾಲಿಕ್ಯೂಲ್ಸ್ ಆಫ್ ದಟ್ ಆಬ್ಜೆಕ್ಟ್ ಏನಿರುತ್ತೆ ಒಂದು ರೆಗ್ಯುಲರ್ ಅರೇಂಜ್ಮೆಂಟಲ್ಲಿ ಇರುತ್ತೆ. ಓಕೆ, ನಾನಿಲ್ಲಿ ಲೆಟ್ಸೆ ಮಾಲಿಕ್ಯೂಲ್ಸ್ ಬರಿತಾ ಇದ್ದೀನಿ ಅನ್ಕೋ. ಒಂದು ಸಾಲಿಡ್ ಆಬ್ಜೆಕ್ಟಿನ ಮಾಲಿಕ್ಯೂಲ್ಸನ್ನ ಬರಿತಾ ಇದ್ದೀನಿ, ರೈಟ್. ಸೊ ಅವು ರೆಗ್ಯುಲರ್ ಅರೇಂಜ್ಮೆಂಟಲ್ಲಿ ಇರುತ್ತೆ. ರೆಗ್ಯುಲರ್ ಅರೇಂಜ್ಮೆಂಟ್, ಓಕೆ, ದೇ ಆರ್ ಇನ್ ರೆಗ್ಯುಲರ್ ಅರೇಂಜ್ಮೆಂಟ್. ಇದನ್ನು ನಾವು ಏನಂತ ಕರಿತೀವಿ? ಕ್ರಿಸ್ಟಲಿನ್ ಸಾಲಿಡ್. ಕ್ರಿಸ್ಟಲಿನ್ ಸಾಲಿಡ್. ಕ್ರಿಸ್ಟಲಿನ್ ಸಾಲಿಡ್. ಐರನ್, ಓಕೆ, ಐರನ್ ಇಸ್ ಅ ಸಾಲಿಡ್. ಅದಕ್ಕೆ ಒಂದು ರೆಗ್ಯುಲರ್ ಅರೇಂಜ್ಮೆಂಟ್ ಇದೆ ಅಲ್ವಾ? ಅದೇ ಥರ ಕಾಪರ್ ಕ್ರಿಸ್ಟಲಿನ್ ಸಾಲಿಡ್, ಕರೆಕ್ಟ್. ಸೊ ಇದೆಲ್ಲ ಕ್ರಿಸ್ಟಲಿನ್ ಸಾಲಿಡ್. ಯಾಕೆ? ರೆಗ್ಯುಲರ್ ಅರೇಂಜ್ಮೆಂಟ್ ಇದೆ, ರೈಟ್. ಸೊ ಲೆಟ್ ಮಿ ಕಂಪ್ಲೀಟ್ ಇಟ್. ಸೊ ಫಿನಿಶ್ ಮಾಡ್ತಾ ಇದ್ದೀನಿ. ಏನು ಸರ್ ಇದು? ಇಸ್ ಜಸ್ಟ್ ಡಿಸ್ಟೆನ್ಸನ್ನು ತೋರಿಸ್ತಾ ಇದ್ದೀನಿ ಅಷ್ಟೇ. ರೆಗ್ಯುಲರ್ ಅರೇಂಜ್ಮೆಂಟ್ ಇದೆ ಅಂತೇಳಿ ಒಂದು ಡಿಸ್ಟೆನ್ಸನ್ನು ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಈ ಸರ್ಕಲ್ಸ್ ಎಲ್ಲ ಏನು ರೆಪ್ರೆಸೆಂಟ್ ಮಾಡುತ್ತೆ? ಮಾಲಿಕ್ಯೂಲ್ಸನ್ನು ರೆಪ್ರೆಸೆಂಟ್ ಮಾಡುತ್ತೆ. ಓಕೆ, ಇದು ಕ್ರಿಸ್ಟಲಿನ್. ಹಾಗಾದರೆ ಅಮಾರ್ಫಸ್ ಅಂದರೆ ಏನು ಸರ್? ಅಮಾರ್ಫಸ್ ಅಂದರೆ ಪೌಡರ್ಡ್ ಸ್ಟ್ರಕ್ಚರ್. ಓಕೆ, ಇವಾಗ ಒಂದು ಟಾಲ್ಕಮ್ ಪೌಡ್ರನ್ನ ನಾನು ನಿನ್ನ ಕೈಲಿ ಹಾಕಿದರೆ, ರೈಟ್, ಟಾಲ್ಕಮ್ ಪೌಡ್ರ್ ನಿನ್ನ ಕೈಲಿ ಹಾಕಿದರೆ ಅದು ಲಿಕ್ವಿಡಾ? ಅಲ್ಲ. ಗ್ಯಾಸಾ? ಅಲ್ಲ. ಹಾಗಾದರೆ ಅದೇನು? ಸಾಲಿಡ್. ಬಟ್ ಸರ್ ಅದಕ್ಕೆ ಒಂದು ರೆಗ್ಯುಲರ್ ಸ್ಟ್ರಕ್ಚರ್ ಇದೆಯಾ? ಸ್ಟ್ರಕ್ಚರೇ ಸಿಗ್ತಿಲ್ವಲ್ಲ, ರೈಟ್. ಪೌಡರ್, ದೇರ್ ಇಸ್ ನೋ ಸ್ಟ್ರಕ್ಚರ್. ಸೊ ಅದನ್ನು ನಾವು ಏನಂತ ಕರಿತೀವಿ? ಅಮಾರ್ಫಸ್. ಅಮಾರ್ಫಸ್ ಸಾಲಿಡ್. ಅಮಾರ್ಫಸ್ ಸಾಲಿಡ್ಸ್. ಅಮಾರ್ಫಸ್ ಸಾಲಿಡ್ಸ್ ಅಂದರೆ ದೇರ್ ಈಸ್ ನೋ ಸ್ಟ್ರಕ್ಚರ್. ಸ್ಟ್ರಕ್ಚರ್ ಇಲ್ಲದೆ ಇರೋದು ಅಮಾರ್ಫಸ್ ಸಾಲಿಡ್. ಸೊ ಈ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್ ಚಾಪ್ಟರಲ್ಲಿ ನಾವು ಏನನ್ನು ಫೋಕಸ್ ಮಾಡ್ತಾ ಇದ್ದೀವಿ? ಆನ್ ದಿಸ್ ಒನ್. ಈ ಮೆಕ್ಯಾನಿಕಲ್ ಅಂದರೆ ಏನು? ಸಮಥಿಂಗ್ ರಿಲೇಟೆಡ್ ಟು ಫೋರ್ಸ್, ಪ್ರಾಪರ್ಟೀಸ್, ಹೌ ಇಟ್ ಬಿಹೇವ್ಸ್ ಆಫ್ ಸಾಲಿಡ್ಸ್. ಸೊ ನಾನು ಫೋರ್ಸ್ ಅಪ್ಲೈ ಮಾಡಿದಾಗ ಯಾವ ಥರ ಬಿಹೇವ್ ಮಾಡುತ್ತೆ ಸಾಲಿಡ್. ಸೊ ಹಾಗಾದರೆ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್ ಅಂದ್ರೇನು? ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್ ಅಂದರೆ ಹೌ ಡಸ್ a solid behaves, okay, on the application of force. Application of force. Clear guys? ಯಾವ ಥರ ಸಾಲಿಡ್ ಬಿಹೇವ್ ಮಾಡುತ್ತೆ ಆನ್ ದ ಅಪ್ಲಿಕೇಶನ್ ಆಫ್ ಫೋರ್ಸ್ ಇಸ್ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್. ಸಿಂಪಲ್ ಇದೆ ತಾನೆ? ಅಬ್ಜೆಕ್ಟಿವ್ ಸಿಂಪಲ್ ಇದೆ. ಏನು ಕಲಿತಾ ಇದ್ದೀವಿ ಅಂತ ಸಿಂಪಲ್ ಇದೆ ತಾನೆ? ಸೊ ಹಾಗಾದರೆ ಶುರು ಮಾಡೋಣ. ಇಲ್ಲಿ ರಿಜಿಡ್ ಬಾಡಿ ವರ್ಸಸ್ ರಿಯಲ್ ಬಾಡಿ. ರಿಜಿಡ್ ಬಾಡಿ ಅಂದರೆ ನಾನು ಆಲ್ರೆಡಿ ಹೇಳಿದೆ, ಆನ್ ದ ಅಪ್ಲಿಕೇಶನ್, ರೈಟ್. ಒಂದು ರಿಜಿಡ್ ಬಾಡಿ, ಲೆಟ್ ಅಸ್ ಟೇಕ್ ಅ ರಿಜಿಡ್ ಬಾಡಿ, ಓಕೆ. ಇರ್ರೆಗ್ಯುಲರ್ ಶೇಪ್. ಇರ್ರೆಗ್ಯುಲರ್ ಶೇಪ್ ಅಂದರೆ ಸ್ಟ್ಯಾಂಡರ್ಡ್ ಅಲ್ಲ, ಸರ್ಕಲ್ ಅಲ್ಲ, ಸ್ಕ್ವೇರ್ ಅಲ್ಲ, ಒಂದು ಜನರಲ್ ಆಗಿ ಹೇಳೋಕ್ಕೆ ತೊಗೊತಾ ಇದ್ದೀನಿ. ಒಂದು ಇರ್ರೆಗ್ಯುಲರ್ ಶೇಪ್ ರಿಜಿಡ್ ಬಾಡಿಯನ್ನು ತಗೊಂಡು ಇದಕ್ಕೆ ನಾನು ಫೋರ್ಸನ್ನು ಅಪ್ಲೈ ಮಾಡಿದಾಗ, ಎಕ್ಸ್ಟರ್ನಲ್ ಫೋರ್ಸನ್ನು ಅಪ್ಲೈ ಮಾಡಿದಾಗ ಏನಾಗುತ್ತೆ? ರಿಜಿಡ್ ಬಾಡಿ ಏನಪ್ಪ? ರಿಜಿಡ್ ಬಾಡಿ ಡೆಫಿನೇಷನ್ನು ಡಿಸ್ಟೆನ್ಸ್ ಬಿಟ್ವೀನ್ ಎನಿ ಟು, ವಿಚ್ ಮೀನ್ಸ್ ಎವ್ರಿ ಟು ಪಾರ್ಟಿಕಲ್ಸ್ ಬದಲಾಗಲ್ಲ. ನಾನು ಎನಿ ಟು ಅಂತ ಹೇಳಿದರೆ ಅರ್ಥ ಏನು? ಎವ್ರಿ ಟು, ಓಕೆ. ಡಿಸ್ಟೆನ್ಸ್ ಯಾವುದೇ ಕಾರಣಕ್ಕೂ ಬದಲಾಗಲ್ಲ, ದಟ್ ಈಸ್ ರಿಜಿಡ್ ಬಾಡಿ. ಸೊ ಡಿಸ್ಟೆನ್ಸ್ for any two particles will not change. ಯಾವಾಗ? on the application of external force, application of F external. But in reality ಆವಾಗಲೇ ನಾವು ಡಿಸ್ಕಸ್ ಮಾಡ್ಕೊಂಡಿದ್ದೀವಿ, nothing is perfectly rigid. In reality nothing is perfectly rigid. ಸೊ ನಾನು ಫೋರ್ಸನ್ನು ಅಪ್ಲೈ ಮಾಡಿದಾಗ ದೇರ್ ಇಸ್ ಅ ಪಾಸಿಬಿಲಿಟಿ ಟು ಚೇಂಜ್ ದ ಕಾನ್ಫಿಗರೇಷನ್ ಅಲ್ವಾ? ಸೊ ರಿಯಲ್ ಬಾಡಿ, ದಿಸ್ ಇಸ್ ರಿಜಿಡ್ ಬಾಡಿ, ಓಕೆ. ಇದು ರಿಜಿಡ್ ಬಾಡಿ, ಓಕೆ. ಈಗ ನಾನು ರಿಯಲ್ ಬಾಡಿನ ಬರಿತಾ ಇದ್ದೀನಿ. ರಿಯಲ್ ಅಂದರೆ
ರಿಯಲ್ ಅಂದರೆ ರೈಟ್, ರಿಯಲ್ ಬಾಡಿನ ತಗೊಂಡು, ಸೊ ಇಫ್ ಐ ಅಪ್ಲೈ ಎಫ್ ಎಕ್ಸ್ಟರ್ನಲ್, ಎಫ್ ಇಲ್ಲಿ ಏನು ಎಫ್ ಬರಿತಾ ಇದ್ದೀನಿ, ರೈಟ್, ಆಲ್ ದೀಸ್ ಫೋರ್ಸಸ್ ಮೇ ಪ್ರೊಡ್ಯೂಸ್ ಡಿಸ್ಟೆನ್ಸ್ ಬಿಟ್ವೀನ್ ಟು ಪಾರ್ಟಿಕಲ್ಸ್ ಎ ಆ್ಯಂಡ್ ಬಿ. ಓಕೆ, ಮೇ ಚೇಂಜ್, ಓಕೆ, ಮೇ ಚೇಂಜ್, ಬದಲಾಗಬಹುದು. ಫೋರ್ಸ್ ಕಡಿಮೆ ಇತ್ತು ಅಂದರೆ ಬದಲಾಗಲ್ಲ, ಫೈನ್, ದಟ್ ಈಸ್ ಓಕೆ. ಎನ್ನಫ್ ಫೋರ್ಸನ್ನು ನಾನು ಕೊಟ್ಟಾಗ ಪಾಸಿಬಿಲಿಟಿ ಇದೆ ಬದಲಾಗಕ್ಕೆ, ಅದು ಏನು, ಅದು ರಿಯಲ್ ಆಬ್ಜೆಕ್ಟ್. ಕ್ಲಿಯರ್, ಕ್ಲಿಯರ್. ಸೊ ರಿಯಲ್ ಆಬ್ಜೆಕ್ಟ್ಸ್ ಆರ್ ದೀಸ್ ಹ್ಯಾವ್ ಪಾಸಿಬಿಲಿಟಿ ಟು, ಏನಕ್ಕೆ, ಪಾಸಿಬಿಲಿಟಿ ಟು ಡಿಫಾರ್ಮ್, ಶೇಪ್ ಬದಲಾಯಿಸುತ್ತೆ. ಡಿಸ್ಟೆನ್ಸ್ ಬಿಟ್ವೀನ್ ಎ ಆ್ಯಂಡ್ ಬಿ ಬದಲಾಗುತ್ತೆ ಅಂದರೆ ಪಾಸಿಬಿಲಿಟಿ ಟು ಡಿಫಾರ್ಮ್. ಡಿಫಾರ್ಮ್ ಅಂದರೆ ಏನು, ಫಾರ್ಮ್, ಮೊದಲನೇ ಫಾರ್ಮಿಂದ ಇನ್ನೊಂದು ಫಾರ್ಮಿಗೆ ಹೋಗ್ತಾ ಇದೆ, ಡಿಫಾರ್ಮ್ ಆಗ್ತಾ ಇದೆ. ಕರೆಕ್ಟ್. ಸೊ ಪಾಸಿಬಿಲಿಟಿ ಇಸ್ ದೇರ್ ಟು ಡಿಫಾರ್ಮ್. ಡಿಫರೆನ್ಸ್ ಬಿಟ್ವೀನ್ ರಿಯಲ್ ಬಾಡಿ, ರಿಜಿಡ್ ಬಾಡಿ, ದೇರ್ ಇಸ್ ನೋ ಪಾಸಿಬಿಲಿಟಿ ಆಫ್ deformation. There is the possibility of deformation. Correct, right, clear. Now let us look at a property. ಇಲ್ಲಿಂದ ನಿಮ್ಮ ಪ್ರಾಪರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಎನ್ ಸಿ ಆರ್ ಟಿ ಸ್ಟಾರ್ಟ್ ಆಗುತ್ತೆ. ಪ್ರಾಪರ್ಟಿ ಆಫ್ ಮೆಕ್ಯಾನಿಕ್, ಒನ್ ಆಫ್ ದ ಮೆಕ್ಯಾನಿಕಲ್ ಪ್ರಾಪರ್ಟಿ ಆಫ್ ಸಾಲಿಡ್ಸ್ ವಿಚ್ ಇಸ್ ಇಲಾಸ್ಟಿಸಿಟಿ. ರೈಟ್, ಇಲಾಸ್ಟಿಸಿಟಿ ಅಂದರೆ ಬುಕಿಶ್ ಡೆಫಿನೇಷನ್. ರೈಟ್, ಏನು, ದ ಬರಿತಾ ಇದ್ದೀನಿ, ದ ಎಬಿಲಿಟಿ ಟು ಅಪೋಸ್, ದ ಎಬಿಲಿಟಿ ಟು ಅಪೋಸ್ ಚೇಂಜ್ ಇನ್ ಕಾನ್ಫಿಗರೇಷನ್. ಕಾನ್ಫಿಗರೇಷನ್ ಅಂದರೆ ಏನು ಸರ್, ಶೇಪ್ ಇರ್ಬೋದು, ಸೈಜ್ ಇರ್ಬೋದು. ರೈಟ್, ಚೇಂಜ್ ಇನ್ ಕಾನ್ಫಿಗರೇಷನ್ ಆನ್ ದ ಅಪ್ಲಿಕೇಶನ್ ಆಫ್ ಡಿಫಾರ್ಮಿಂಗ್ ಫೋರ್ಸ್. ಸರ್ ಡಿಫಾರ್ಮಿಂಗ್ ಫೋರ್ಸ್ ಅಂದರೆ, ಡಿಫಾರ್ಮಿಂಗ್ ಫೋರ್ಸ್ ಯಾವ ಫೋರ್ಸು ಡಿಫಾರ್ಮೇಷನ್ನ ಕಾಸ್ ಮಾಡುತ್ತೋ ಆ ಫೋರ್ಸನ್ನು ನಾವು ಡಿಫಾರ್ಮಿಂಗ್ ಫೋರ್ಸ್ ಅಂತೇಳಿ ಕರಿತೀವಿ. ಸೊ ಎಕ್ಸ್ಟರ್ನಲ್ ಫೋರ್ಸ್ ಇಸ್ ಯರ್, ದಿಸ್ ಎಕ್ಸ್ಟರ್ನಲ್ ಫೋರ್ಸ್ is nothing but what? This external force is nothing but deforming force, F deforming. Okay, ಯಾವ ಫೋರ್ಸ್ ಡಿಫಾರ್ಮೇಷನ್ ಕಾಸ್ ಮಾಡುತ್ತೋ ಅದೇ ಡಿಫಾರ್ಮಿಂಗ್ ಫೋರ್ಸ್. ಓಕೆ, ಎಫ್ ಡಿಫಾರ್ಮಿಂಗ್. ಸೊ ಇಲ್ಲಿ ಇಲಾಸ್ಟಿಸಿಟಿ ಪ್ರಾಪರ್ಟಿನ ಅಬ್ಸರ್ವ್ ಮಾಡಬೇಕು. ದ ಎಬಿಲಿಟಿ ಟು ಆಪೋಸ್ ಚೇಂಜ್ ಇನ್ ಕಾನ್ಫಿಗರೇಷನ್. ಸೊ ಶೇಪ್ ಆಗಲಿ, ಸೈಜ್ ಆಗಲಿ ಬದಲಾಗಕ್ಕೆ ಬಿಡಲ್ಲ. ಯಾವಾಗ, ನಾನು ಅಪ್ಲಿಕೇಶನ್ ಆಫ್ ಎಕ್ಸ್ಟರ್ನಲ್ ಡಿಫಾರ್ಮಿಂಗ್ ಫೋರ್ಸನ್ನು ಮಾಡಿದಾಗ. ಓಕೆ, ಸೊ ದಟ್ ಈಸ್ ಒನ್ ಪ್ರಾಪರ್ಟಿ, ದಟ್ ಈಸ್ ಒನ್ ಡೆಫಿನೇಷನ್. ಅನದರ್ ಡೆಫಿನೇಷನ್ ಐ ಆಮ್ ರೈಟಿಂಗ್. ಸಿ, ಎನಿಥಿಂಗ್ ಯು ರೈಟ್, ಬಟ್ ಅರ್ಥ ಮಾಡ್ಕೊಳ್ಳೋದು ಈಸ್ ಇಂಪಾರ್ಟೆಂಟ್. ಓಕೆ, ಸೊ ಸೆಕೆಂಡ್ ಒನ್, ಸಿ, ಫಸ್ಟ್ ಒನ್ ಎಬಿಲಿಟಿ ಟು ಆಪೋಸ್ ಚೇಂಜ್ ಇನ್ ಕಾನ್ಫಿಗರೇಷನ್ ಅಥವಾ ಆ ಥರ ಬರಿಬೋದು. ಬಟ್ ಇಲಾಸ್ಟಿಸಿಟಿ ಡಿಕ್ಷನರಿ ಡೆಫಿನೇಷನ್, ಇಲಾಸ್ಟಿಸಿಟಿ ಅಂದ್ರೇನು, coming back to same position, right? So the ability to regain, right, regain the original configuration yavaga, on the application of ಎಕ್ಸ್ಟರ್ನಲ್ ಆರ್ ಡಿಫಾರ್ಮಿಂಗ್ ಫೋರ್ಸ್. ಓಕೆ, ಡಿಫಾರ್ಮಿಂಗ್ ಫೋರ್ಸನ್ನೇ ಬರೆಯೋಣ, ಯಾಕಂದರೆ ಹೊಸ ವರ್ಡು ಫ್ಯಾನ್ಸಿ ಆಗಿದೆ. ರೈಟ್, ಡಿಫಾರ್ಮಿಂಗ್ ಫೋರ್ಸ್ ಇಸ್ ನಥಿಂಗ್ ಬಟ್ ಎಕ್ಸ್ಟರ್ನಲ್ ಫೋರ್ಸ್, ಡಿಫಾರ್ಮಿಂಗ್ ಫೋರ್ಸ್. ಓಕೆ, ರೈಟ್. ಹಾಗಾದರೆ ಇಲಾಸ್ಟಿಸಿಟಿ ಅಂದರೆ ಇದರ್ ನಾನು ಒಂದು ಆಬ್ಜೆಕ್ಟ್ ಮೇಲೆ ಡಿಫಾರ್ಮ್ ಮಾಡೋಕ್ಕೆ ಟ್ರೈ ಮಾಡಿದಾಗ ಅದು ಆಪೋಸ್ ಮಾಡ್ಬೋದು, ಅದನ್ನು ಇಲಾಸ್ಟಿಸಿಟಿ ಅಂತೀನಿ. ಅಥವಾ ಡಿಫಾರ್ಮ್ ಮಾಡಿದಾಗ ಒರಿಜಿನಲ್ ಶೇಪಿಗೆ ಬರೋಕ್ಕೆ ಟ್ರೈ ಮಾಡುತ್ತಲ್ಲ, ಅದನ್ನು ಎಲಾಸ್ಟಿಸಿಟಿ ಅಂತೇಳಿ ಹೇಳಬಹುದು. ಕ್ಲಿಯರ್? ಪಿಕ್ಚರಿಯಲಿ ಬರೆಯೋಣ. ಒಂದು ಆಬ್ಜೆಕ್ಟನ್ನು ತೊಗೊತಾ ಇದ್ದೀನಿ. ಸೊ ಒಂದು ಆಬ್ಜೆಕ್ಟನ್ನು ತೊಗೊತಾ ಇದ್ದೀನಿ. ಈ ಆಬ್ಜೆಕ್ಟಿಗೆ ಏನಪ್ಪ ಮಾಡ್ತಾ ಇದ್ದೀವಿ ಅಂದರೆ
ವಿ ಆರ್ ಅಪ್ಲೈಯಿಂಗ್ ಎಕ್ಸ್ಟರ್ನಲ್ ಫೋರ್ಸ್. ಒಂದು ಬಾಕ್ಸ್ ಥರ ಇರೋ ಆಬ್ಜೆಕ್ಟ್ ಇದೆ. ಓಕೆ, ಒಂದು ರೆಕ್ಟ್ಯಾಂಗ್ಯುಲರ್ ಬಾಕ್ಸ್ ಆಬ್ಜೆಕ್ಟ್ ಇದೆ. ಈ ಆಬ್ಜೆಕ್ಟಿಗೆ ಏನು ಮಾಡ್ತಾ ಇದ್ದೀನಿ ಅಂದರೆ ವಿ ಆರ್ ಅಪ್ಲೈಯಿಂಗ್ ಎಕ್ಸ್ಟರ್ನಲ್ ಫೋರ್ಸ್. ಓಕೆ, ಎರಡೂ ಎಂಡನ್ನು ನಾನು ಸ್ಟ್ರೆಚ್ ಮಾಡ್ತಾ ಇದ್ದೀನಿ. ಅಲ್ಲೂ ಕೂಡ ಎಕ್ಸ್ಟರ್ನಲ್ ಫೋರ್ಸನ್ನು ಅಪ್ಲೈ ಮಾಡ್ತಾ ಇದ್ದೀನಿ ಈ ಎಂಡಲ್ಲಿ. ಅದೇ ಥರ ಈ ಎಂಡಲ್ಲೂ ಕೂಡ ಎಕ್ಸ್ಟರ್ನಲ್ ಫೋರ್ಸನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಓಕೆ, ಕ್ಲಿಯರ್ ಗೈಸ್? ಇದೇನು ಎಫ್ ಎಕ್ಸ್ಟರ್ನಲ್. ಓಕೆ, ಎಫ್ ಎಕ್ಸ್ಟರ್ನಲ್. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ನಾನು ಇದನ್ನು ಸ್ಟ್ರೆಚ್ ಮಾಡಿದಾಗ ಫೋರ್ಸಿಂದ ಲೆಂತ್ ಜಾಸ್ತಿ ಆಗುತ್ತೆ, ರೈಟ್? ರಿಯಲ್ ಆಬ್ಜೆಕ್ಟು. ಐಡಿಯಲ್ ಆದರೆ ಬದಲಾಗಲ್ಲ, ರೈಟ್? ಸೊ ರಿಯಲ್ ಆಬ್ಜೆಕ್ಟು ಸ್ಟ್ರೆಚ್ ಮಾಡಿದಾಗ ಲೆಂತ್ ಬದಲಾಗುತ್ತೆ. ಬದಲಾಗುವ ಲೆಂತು ಆನ್ ದ ರಿಮೂವಲ್ ಆಫ್ ಎಕ್ಸ್ಟರ್ನಲ್ ಫೋರ್ಸ್. ನಾನು ಆ ಎಕ್ಸ್ಟರ್ನಲ್ ಫೋರ್ಸನ್ನು ತೆಗೆದಾಗ ಅದು ರಿಟರ್ನ್ ತನ್ನದೇ ಆದ ಕಾನ್ಫಿಗರೇಷನ್ಗೆ ವಾಪಸ್ ಬರ್ತಾ ಇದೆ ಅಂದರೆ ಅದನ್ನು ನಾವು ಇಲಾಸ್ಟಿಸಿಟಿ ಅಂತೇಳಿ ಕರಿತೀವಿ, ರೈಟ್? ದ ಎಬಿಲಿಟಿ ಟು ರೀಗೇನ್ ಒರಿಜಿನಲ್ ಕಾನ್ಫಿಗರೇಷನ್ ಆನ್ ದ ಅಪ್ಲಿಕೇಶನ್, ನೋ, ಆನ್ ದ ರಿಮೂವಲ್. ದಿಸ್ ಈಸ್ ಆನ್ ದ ರಿಮೂವಲ್ ಆಫ್ ಡಿಫಾರ್ಮಿಂಗ್ ಫೋರ್ಸ್. ಕ್ಲಿಯರ್? ಇದರ್ ಯು ಕ್ಯಾನ್ ಸೇ ನಾನು ಅಪ್ಲೈ ಮಾಡಿದಾಗ ಫೋರ್ಸನ್ನು ಚೇಂಜ್ ಆಗೋಕ್ಕೆ ಬಿಡಲ್ಲ. ಬೋತ್ ದ ಡೆಫಿನೇಷನ್ಸ್ ಆರ್ ಕರೆಕ್ಟು, ರೈಟ್? ಹಾಗಾದರೆ ವಿ ವಿಲ್ ಡಿಫೈನ್ ಇಲಾಸ್ಟಿಸಿಟಿ ಅಂದರೆ ಏನಂತ ಗೊತ್ತಾಯಿತು, ರೈಟ್? ಸೊ ಅಬ್ಸರ್ವ್ ಹಿಯರ್, ಒಂದು ಎಕ್ಸಾಂಪಲ್ ಕೊಡ್ತೀನಿ. ಯು ಹ್ಯಾವ್ ರಬ್ಬರ್. ಓಕೆ, ಒಂದು ರಬ್ಬರ್ ಇದೆ. ಸೊ ಇಲ್ಲಿ ಒಂದು ರಬ್ಬರ್ ಇದೆ. ಓಕೆ, ದಿಸ್ ಈಸ್ ಅ ರಬ್ಬರ್. ಏನು? ರಬ್ಬರ್. ಆ್ಯಂಡ್ ವಿ ಹ್ಯಾವ್ ಸ್ಟೀಲ್ ಬಾರ್ ಇದೆ, ಒಂದು ಸ್ಟೀಲ್ ಬಾರ್ ಇದೆ. ಓಕೆ, ಇಲ್ಲಿ ಯಾವುದು ಎಲಾಸ್ಟಿಕ್ ಅಂತೇಳಿ ಹೇಳ್ಬೇಕು ನನಗೆ. ನೀವು ಯಾವುದು ಎಲಾಸ್ಟಿಕ್ ಅಂತೇಳಿ ಹೇಳಬೇಕು. ದಿಸ್ ಈಸ್ ಸ್ಟೀಲ್. ಓಕೆ, ಕ್ವಶನ್ ಏನಪ್ಪ ಅಂದರೆ ವಿಚ್ ಒನ್ ಈಸ್ ಮೋರ್ ಎಲಾಸ್ಟಿಕ್? ಸರ್, ರಬ್ಬರ್ ಈಸ್ ಮೋರ್ ಎಲಾಸ್ಟಿಕ್ ಬಿಕಾಸ್ ನಾನು ಎಳೆದ ತಕ್ಷಣ ವಾಪಸ್ ಬರುತ್ತೆ, ರೈಟ್? ನೋ, ಅದು ಜನರಲ್ ಟರ್ಮಿನಾಲಜಿ ಮಿಸ್ನಾಮರ್. ಅಂದರೆ ಅಲ್ಲಿ ಜನ ವಿಜ್ಞಾನನ ತಿರುಗಿಸಾಕಿದ್ದಾರೆ. ಕರೆಕ್ಟಾಗಿ ಡೆಫಿನೇಷನ್ ಅದು ದ ಎಬಿಲಿಟಿ ಟು ಆಪೋಸ್. ಇವಾಗ ಎಕ್ಸ್ಟರ್ನಲ್ ಫೋರ್ಸ್ ಹಾಕಿದಾಗ ಕಾನ್ಫಿಗರೇಷನ್ನ ಬದಲಾಯಿಸೋದಕ್ಕೆ ಆಪೋಸ್ ಮಾಡೋದು ಯಾವುದು? ಸ್ಟೀಲ್, ರೈಟ್? ಬೈ ದಟ್ ಡೆಫಿನೇಷನ್ ಸ್ಟೀಲ್ ಈಸ್ more elastic, but by second definition it looks like rubber is more elastic, but rubber is not more elastic. Yakandre, so its ability, see, both of them should hold true. The ability to regain or oppose eradu irbeku. Adakke ನಾವು in general rubber anna least elastic than steel anta heli karitivi. So illi steel is more elastic. ಅರ್ಥ ಆಗ್ತಾ ಇದೆಯಾ ಯಾಕೆ ಅಂತ, ರೈಟ್? ಫೋರ್ಸನ್ನು ಹಾಕಿ ನಾನು ಡಿಫಾರ್ಮ್ ಮಾಡಿದಾಗ ಒರಿಜಿನಲ್ ಶೇಪಿಗೆ ವಾಪಸ್ ಬರೋ ಎಬಿಲಿಟಿ ಇರೋದು ಸ್ಟೀಲ್ಗೆ, ರಬ್ಬರ್ಗಲ್ಲ. ರಬ್ಬರ್ ಕಿತ್ತೋಗುತ್ತೆ, ಫೋರ್ಸ್ ಹಾಕಿದರೆ ಕಿತ್ತೋಗುತ್ತೆ, ಅದು ಬರಲ್ಲ. ಇಟ್ಸ್ ಜಸ್ಟ್ ಸ್ಪಾಂಜಿ ಥರ ಇದೆ, ಬಟ್ ಇಟ್ಸ್ ನಾಟ್ ಮೋರ್ ಎಲಾಸ್ಟಿಕ್, ರೈಟ್? ಈ ಡಿಫ್ರೆನ್ಸ್ ಗೊತ್ತಿರಬೇಕು. ಕ್ಲಿಯರ್? ರೈಟ್. ಹಾಗಾದರೆ ನಾವು ಸರ್ ಫೋರ್ಸನ್ನು ಹಾಕ್ತಾ ಇದ್ದೀವಿ, ರೈಟ್? ಫೋರ್ಸನ್ನು ಸರ್ಟೈನ್ ರೀಜನ್ಗೆ ನಾವು ಫೋರ್ಸನ್ನು ಅಪ್ಲೈ ಮಾಡ್ತೀವಿ, ರೈಟ್? ಬೇಸ್ಡ್ ಆನ್ ದಟ್ ಕ್ಯಾನ್ ವಿ ಡಿಫೈನ್ ಅ ನ್ಯೂ ಕ್ವಾಂಟಿಟಿ? ಎಸ್ ವಿ ಕ್ಯಾನ್, ವಿಚ್ ಇಸ್ ಸ್ಟ್ರೆಸ್. ಸ್ಟ್ರೆಸ್ ಅಂದರೆ ಜಸ್ಟ್ ಫೋರ್ಸ್ ಅಲ್ಲ, ಫೋರ್ಸನ್ನು ಎಷ್ಟು ಆಬ್ಜೆಕ್ಟ್ ಮೇಲೆ ಅಪ್ಲೈ ಮಾಡ್ತಾ ಇದ್ದೀವಿ ಅನ್ನೋದನ್ನು ಡಿಫೈನ್ ಮಾಡುವ ಕ್ವಾಂಟಿಟಿ ಈಸ್ ಸ್ಟ್ರೆಸ್. ಓಕೆ, ಸ್ಟ್ರೆಸ್ಸನ್ನು ನಾವು ವಿ ರೆಪ್ರೆಸೆಂಟ್ ಬೈ ಲೆಟರ್ ಸಿಗ್ಮಾ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ, ಸ್ಟ್ರೆಸ್ ಈಸ್ ರೆಪ್ರೆಸೆಂಟೆಡ್ ಬೈ ಸಿಗ್ಮಾ. ಸೊ ಇಲ್ಲಿ ಅಬ್ಸರ್ವ್ ಮಾಡಬೇಕು, ಸ್ಟ್ರೆಸ್ಸನ್ನು ನಾವು ಯಾವ ಥರ ಡಿಫೈನ್ ಮಾಡ್ತೀವಿ ಅಂದರೆ ಸ್ಟ್ರೆಸ್ ಈಸ್ ಡಿಫೈನ್ಡ್ ಆಸ್ ಸ್ಟ್ರೆಸ್ ಈಸ್ ಈಕ್ವಲ್ ಟು
ರೀಸ್ಟೋರಿಂಗ್ ಫೋರ್ಸ್. ಸರ್ ಏನಿದು ರೀಸ್ಟೋರಿಂಗ್ ಫೋರ್ಸ್? ರೀಸ್ಟೋರಿಂಗ್ ಫೋರ್ಸ್ ಪರ್ ಫಸ್ಟ್ ಆಫ್ ಆಲ್ ಫಸ್ಟ್ ಟೈಮ್ ಕೇಳ್ತಾ ಇದ್ದೀರಾ ರೀಸ್ಟೋರಿಂಗ್ ಫೋರ್ಸ್ ಅಂತೇಳಿ. ಸ್ಪ್ರಿಂಗಲ್ಲಿ ಕೇಳಿದ್ದೀವಿ, ಬಟ್ ಇಲ್ಲಿ ರೀಸ್ಟೋರಿಂಗ್ ಫೋರ್ಸ್ ಪರ್ ಏರಿಯಾ, ರೈಟ್. ಇದನ್ನು ನಾವು ಸ್ಟ್ರೆಸ್ ಅಂತೇಳಿ ಕರಿತೀವಿ. ಸರ್ ಏನು ಸರ್ ಇದು ರೀಸ್ಟೋರಿಂಗ್ ಫೋರ್ಸ್? ಸಿ ಒನ್ ಮೋರ್ ಟೈಮ್ ಸೇಮ್ ಎಕ್ಸಾಂಪಲ್ನೇ ಕೊಡ್ತೀನಿ. ಓಕೆ, ಏನು? ಲೆಟ್ ಅಸ್ ಟೇಕ್ ಅ ರೆಕ್ಟ್ಯಾಂಗ್ಯುಲರ್ ಬಾರ್. ಒಂದು ರೆಕ್ಟ್ಯಾಂಗ್ಯುಲರ್ ಬಾರನ್ನು ತೊಗೊತಾ ಇದ್ದೀನಿ. ಓಕೆ, ಒಂದು ರೆಕ್ಟ್ಯಾಂಗ್ಯುಲರ್ ಬಾರನ್ನು ತೊಗೊತಾ ಇದ್ದೀನಿ. ಸೊ ಇಲ್ಲಿ ಈ ರೆಕ್ಟ್ಯಾಂಗ್ಯುಲರ್ ಬಾರನ್ನು ಕಂಪ್ಲೀಟ್ ಮಾಡೋಣ. ಫಸ್ಟು ನೀಟಾಗಿ ಕಂಪ್ಲೀಟ್ ಮಾಡ್ತೀನಿ. ಫಸ್ಟ್ ಕಂಪ್ಲೀಟ್ ಮಾಡೋಣ, ಅದಾದಮೇಲೆ ವಿ ವಿಲ್ ಟಾಕ್. ಸೊ ಐ ಆಮ್ ರೈಟಿಂಗ್ ದಿಸ್ ಎಂಡ್. ಈ ಎಂಡ್ ಏನಿದೆ, ಈ ಸೈಡ್ ಏನಿದೆ, ಈ ರೆಕ್ಟ್ಯಾಂಗ್ಯುಲರ್ ಬಾರಿನ ಏರಿಯಾ ಎ ಇದೆಯಪ್ಪ. ಓಕೆ, ದಿಸ್ ಇಸ್ ಎ. ಏರಿಯಾ ಏನು? ಎ. ಈ ಸೈಡ್ ಏನಿದೆ, ದಿಸ್ ಸೈಡ್ ಈಸ್ ಎ. ಓಕೆ, ಏರಿಯಾ ಈಕ್ವಲ್ ಟು ಎ. ಏರಿಯಾ, ಲ್ಯಾಟ್ರಲ್ ಏರಿಯಾ ಈಕ್ವಲ್ ಟು ಎ. ಅದನ್ನು ಫಸ್ಟು ಮೈಂಡಲ್ಲಿ ಇಟ್ಕೊಳ್ಳಿ. ಓಕೆ, ಈಗ ನಾನು ಏನು ಮಾಡ್ತಾ ಇದ್ದೀನಿ? ಸೊ ಒನ್ ಎಂಡನ್ನು ಫಿಕ್ಸ್ ಮಾಡ್ತಾ ಇದ್ದೀನಿ. ಓಕೆ, ಒನ್ ಎಂಡನ್ನು ಫಿಕ್ಸ್ ಮಾಡ್ತಾ ಇದ್ದೀನಿ. ದಿಸ್ ಎಂಡ್ ಇಸ್ ಫಿಕ್ಸ್ಡ್. ಈ ಎಂಡ್ ಏನಿದೆ, ದಿಸ್ ಇಸ್ ಫಿಕ್ಸ್ಡ್. ಬಾ, ಐ ಆಮ್ ಫಿಕ್ಸಿಂಗ್ ದಿಸ್ ಎಂಡ್. ಫಿಕ್ಸ್ಡ್. ಓಕೆ, ಐ ಆಮ್ ಫಿಕ್ಸಿಂಗ್ ದಿಸ್ ಎಂಡ್. ಸೊ ಈಗ ಆನ್ ದ ಅಪ್ಲಿಕೇಶನ್ ಆಫ್ ಎಕ್ಸ್ಟರ್ನಲ್ ಫೋರ್ಸ್, ಒಂದು ಎಕ್ಸ್ಟರ್ನಲ್ ಫೋರ್ಸನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಓಕೆ, ಇಲ್ಲಿ ಎಕ್ಸ್ಟರ್ನಲ್ ಫೋರ್ಸನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ವಾಟ್ ಈಸ್ ದಿಸ್ ಫೋರ್ಸ್? ಎಕ್ಸ್ಟರ್ನಲ್. ಎಫ್ ಎಕ್ಸ್ಟರ್ನಲ್ ಈಸ್ ನಥಿಂಗ್ ಬಟ್ ವಾಟ್? ಇಟ್ ಈಸ್ ಡಿಫಾರ್ಮಿಂಗ್ ಫೋರ್ಸ್. ಏನು ಎಕ್ಸ್ಟರ್ನಲ್ ಫೋರ್ಸ್ ಇದೆಯೋ ಇದೇ ಕೂಡ ಡಿಫಾರ್ಮಿಂಗ್ ಫೋರ್ಸ್. ಓಕೆ, ಡಿಫಾರ್ಮಿಂಗ್ ಫೋರ್ಸ್. ಎಫ್ ಎಕ್ಸ್ಟರ್ನಲ್ ಇಸ್ ಡಿಫಾರ್ಮಿಂಗ್. ಸೊ ಡಿಫಾರ್ಮಿಂಗ್ ರಿಯಾಲಿಟಿ ನೋ ಆಬ್ಜೆಕ್ಟ್ ಇಸ್ ರಿಜಿಡ್ ಅಂದರೆ ನಾನು ಸಾಕಷ್ಟು ಫೋರ್ಸನ್ನು ಅಪ್ಲೈ ಮಾಡಿದಾಗ ಅದರ ಲೆಂತ್ ಎಕ್ಸ್ಪ್ಯಾಂಡ್ ಆಗುತ್ತೆ, ರೈಟ್? ಲೆಂತ್ ಜಾಸ್ತಿ ಆಗುತ್ತೆ. ಇಮ್ಮಿಡಿಯೇಟ್ಲಿ ಐ ರಿಮೂವ್ ಫೋರ್ಸ್ ಅಂದಾಗ ಆ ಆಬ್ಜೆಕ್ಟ್ ಇಲಾಸ್ಟಿಕ್ ಆಗಿತ್ತಂದರೆ ವಾಪಸ್ ಬರುತ್ತೆ, ರೈಟ್? ಅದರ ಶೇಪಿಗೆ ವಾಪಸ್ ಬರುತ್ತೆ, ರಿಟರ್ನ್ ಬರುತ್ತೆ. ಆ ರಿಟರ್ನ್ ಬರಬೇಕು ಅಂದರೆ ಇಂಟರ್ನಲಿ ಒಂದು ಫೋರ್ಸ್ ಡೆವಲಪ್ ಆಗುತ್ತೆ ಆಬ್ಜೆಕ್ಟಲ್ಲಿ. ಸೊ ಆಬ್ಜೆಕ್ಟಲ್ಲಿ ಇಂಟರ್ನಲ್ಲಿ ಒಂದು ಫೋರ್ಸ್ ಡೆವಲಪ್ ಆಗುತ್ತೆ. ಆ ಫೋರ್ಸನ್ನು ನಾವು ಏನಂತ ಕರಿತೀವಿ? ಈ ಫೋರ್ಸನ್ನು ರೀಸ್ಟೋರಿಂಗ್ ಫೋರ್ಸ್ ಅಂತೇಳಿ ಕರಿತೀವಿ. ಓಕೆ, ದಿಸ್ ಈಸ್ ರೀಸ್ಟೋರಿಂಗ್. ಇದು ಯಾಕೆ ರೀಸ್ಟೋರಿಂಗ್ ಫೋರ್ಸ್ ಬರ್ತಾ ಇದೆ? ಆಬ್ಜೆಕ್ಟ್ ಇಲಾಸ್ಟಿಕ್ ಆಗಿರೋದ್ರಿಂದ ನಾನು ಎಕ್ಸ್ಟರ್ನಲ್ ಫೋರ್ಸನ್ನು ಅಪ್ಲೈ ಮಾಡಿದಾಗ ಇಂಟರ್ನಲಿ ರೀಸ್ಟೋರಿಂಗ್ ಫೋರ್ಸ್ ಡೆವಲಪ್ ಆಗುತ್ತೆ. ಯಾಕಂದರೆ ಇದು ಇಲಾಸ್ಟಿಕ್ ಆಬ್ಜೆಕ್ಟ್ ಆಗಿತ್ತು ಅಂದರೆ ಅಪೋಸ್ ಮಾಡಬೇಕಲ್ವಾ ಚೇಂಜ್ ಇನ್ ಕಾನ್ಫಿಗರೇಷನ್ನ. ಸೊ ಅದು is done by this restoring force, right? So this, do not get confused. Stress is not equal to F external by area. Stress is equal to restoring force by area. Object ಒಳಗಡೆ ಏನು ಫೋರ್ಸ್ ಡೆವಲಪ್ ಆಗ್ತಾ ಇದೆ, ದಟ್ ಈಸ್ restoring force by area. ಕರೆಕ್ಟ್? ಹಾಗಾದರೆ ಯೂನಿಟ್ ಏನಂತ ಬರಿಬೋದು? ಯೂನಿಟ್ ಆಫ್ ಸ್ಟ್ರೆಸ್ see, this is equal to force by area. Okay, force in a unit ಏನು? Newton. Meter in area, ಏರಿಯಾದು ಮೀಟರ್ ಸ್ಕ್ವೇರ್, ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್. ಇದನ್ನು ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ನ ಪ್ಯಾಸ್ಕಲ್ ಅಂತೇಳಿ ಕರಿತೀವಿ. ಪ್ರೆಷರಲ್ಲಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ರೈಟ್ ನೋ ಜಸ್ಟ್ SI ಯೂನಿಟ್ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಅಥವಾ ಪ್ಯಾಸ್ಕಲ್ ಅಂತೇಳಿ ನೆನ್ಪಿಟ್ಕೊಳ್ಳಿ. ಇದು ಸ್ಟ್ರೆಸ್ಸಿನ ಸಿಂಬಲ್ ಸಿಗ್ಮಾ. ಕ್ಲಿಯರ್ನೋ? ಸ್ಟ್ರೆಸ್ ಅಂದ್ರೇನು? ನಾಟ್ ಎಕ್ಸ್ಟರ್ನಲ್ ಫೋರ್ಸ್, ನಾಟ್ ಡಿಫಾರ್ಮಿಂಗ್ ಫೋರ್ಸ್, ರೀಸ್ಟೋರಿಂಗ್ ಫೋರ್ಸ್ ಪರ್ ಏರಿಯಾ. ಇಲ್ಲಿದೆಯಲ್ಲ ಏರಿಯಾ, ಈ ಏರಿಯಾ ಮೇಲೆ ತಾನೇ ನಾನು ಫೋರ್ಸನ್ನು ಅಪ್ಲೈ ಮಾಡ್ತಾ ಇರೋದು. ಏನು ಈ ಏರಿಯಾ ಮೇಲೆ ಅಪ್ಲೈ ಮಾಡ್ತಾ ಇದ್ದೀನಾ? ಇಲ್ಲ. ಯಾವ ಏರಿಯಾ ಮೇಲೆ ಅಪ್ಲೈ ಮಾಡ್ತಾ ಇದ್ದೀನೋ ದಟ್ ಏರಿಯಾ. ಓಕೆ, restoring force by area is stress. Clear guys? Stress clear? Definition: the ratio of restoring force developed on the application of deforming force divided by area on which restoring force is developed.
ಅಷ್ಟೇ, ಕ್ಲಿಯರ್ ರೈಟ್. ಹಾಗಾದರೆ ಈ ಸ್ಟ್ರೆಸ್ಸಲ್ಲಿ ಡಿಫರೆಂಟ್ ಟೈಪ್ಸ್ ಆಫ್ ಸ್ಟ್ರೆಸ್ ಇದೆಯಪ್ಪ. ಸಿಂಪಲ್ ಆಗಿ ನಾನು ಜಸ್ಟ್ ಒಂದು ಏರಿಯಾ ಇದೆ, ಅದ್ರ ಮೇಲೆ ಫೋರ್ಸ್ ಅಂತ ಹೇಳಿದೆ. ಬಟ್ ಸ್ಟ್ರೆಸ್ಸಲ್ಲಿ ಡಿಫರೆಂಟ್ ಟೈಪ್ಸ್ ಆಫ್ ಸ್ಟ್ರೆಸ್ ಇದೆ. ಸೊ ಅದನ್ನು ಹೇಳೋದಾದರೆ ಟೈಪ್ಸ್ ಆಫ್ ಸ್ಟ್ರೆಸ್ಸಲ್ಲಿ ಓಕೆ, ವಿ ಹ್ಯಾವ್ ನಾರ್ಮಲ್ ಸ್ಟ್ರೆಸ್ ಆರ್ longitudinal stress. Second one, we have tangential stress. Okay, tangential stress. Third one, we have volumetric stress. 3 ಥರದ ಸ್ಟ್ರೆಸ್ ಇದೆ. ನಾರ್ಮಲ್ ಅಥವಾ ಲಾಂಗಿಟ್ಯೂಡಿನಲ್, ಟ್ಯಾಂಜೆನ್ಷಿಯಲ್ ಅಥವಾ ಶಿಯರ್ ಸ್ಟ್ರೆಸ್ ಅಂತ ಕೂಡ ಕರಿತೀವಿ, ಶಿಯರ್ ಸ್ಟ್ರೆಸ್. ಓಕೆ, ಈ ಮೂರನ್ನು ಒನ್ ಆಫ್ಟರ್ ದಿ ಅದರ್ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ, ರೈಟ್. ಸೊ ಹಾಗಾದರೆ ಫಸ್ಟ್ ಒನ್ ನಾರ್ಮಲ್ ಸ್ಟ್ರೆಸ್ ಅಂದರೆ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ. ನಾನು ಏನು ಪ್ರೀವಿಯಸ್ ಎಕ್ಸಾಂಪಲ್ ತೊಗೊಂಡಿದ್ದೆ ಲಾಸ್ಟ್ ಸ್ಲೈಡಲ್ಲಿ, ದಟ್ ಈಸ್ ಒನ್ ಆಫ್ ದ ಕೇಸಸ್ ಆಫ್ ನಾರ್ಮಲ್ ಸ್ಟ್ರೆಸ್. ಅಂದರೆ ಇಲ್ಲಿ ರೀಸ್ಟೋರಿಂಗ್ ಫೋರ್ಸ್ ಏನಿದೆ, ರೀಸ್ಟೋರಿಂಗ್ ಫೋರ್ಸ್ ಇಲ್ಲಿ ಈಸ್ ಪರ್ಪೆಂಡಿಕ್ಯುಲರ್, ಓಕೆ, ಪರ್ಪೆಂಡಿಕ್ಯುಲರ್ ಟು ದ ಏರಿಯಾ. ಸೊ ರೀಸ್ಟೋರಿಂಗ್ ಫೋರ್ಸ್ ಏನಿದೆ ಪರ್ಪೆಂಡಿಕ್ಯುಲರ್ ಟು ದ ಏರಿಯಾ. ಸೇಮ್ ಎಕ್ಸಾಂಪಲ್ ಲಾಸ್ಟ್ ಟೈಮ್ ಏನು ಕೊಟ್ಟಿದ್ದೆ ಅದೇ ಎಕ್ಸಾಂಪಲ್ ಏನು ತೋರಿಸ್ತಾ ಇದ್ದೀನಿ ಇಲ್ಲಿ. ಯಾಕಂದರೆ ದಟ್ ವಾಸ್ ಒನ್ ಆಫ್ ದ ಕೇಸಸ್ ಆಫ್ ಯಾವುದು, ನಾರ್ಮಲ್ ಸ್ಟ್ರೆಸ್. ಸೊ ಬಾರ್ ಇದೆ, ವಿ ಹ್ಯಾವ್ ಒನ್ ಬಾರ್, ರೆಕ್ಟ್ಯಾಂಗ್ಯುಲರ್ ಬಾರನ್ನೇ ತೊಗೊತಾ ಇದ್ದೀನಿ. ಸೊ ಸಾಲಿಡ್ ಬಾರ್. ಓಕೆ, ಈ ಸಾಲಿಡ್ ಬಾರ್ ಮೇಲೆ ಫಸ್ಟು ಅಬ್ಸರ್ವ್ ಮಾಡೋ ಎಕ್ಸ್ಟರ್ನಲ್ ಫೋರ್ಸ್ ಹಾಕ್ತಾ ಇದ್ದೀನಿ. ಓಕೆ, ಈ ಏರಿಯಾ ಮೇಲೆ ಎಕ್ಸ್ಟರ್ನಲ್ ಫೋರ್ಸನ್ನು ಹಾಕ್ತಾ ಇದ್ದೀನಿ. ಎಕ್ಸ್ಟರ್ನಲ್ ಫೋರ್ಸ್, ನಾಟ್ ಡಿಫಾರ್ಮಿಂಗ್ ಫೋರ್ಸ್, ರೈಟ್, ಸಾರಿ, ನಾಟ್ ರೀಸ್ಟೋರಿಂಗ್ ಫೋರ್ಸ್. ಫಸ್ಟ್ ನಾನು ಎಕ್ಸ್ಟರ್ನಲ್ ಫೋರ್ಸನ್ನು ಅಪ್ಲೈ ಮಾಡಿದಾಗ ಆಬ್ಜೆಕ್ಟಿನ ಒಳಗಡೆ ಏನು ಡೆವಲಪ್ ಆಗುತ್ತೆ, ಆಬ್ಜೆಕ್ಟಿನ ಒಳಗಡೆ ರೀಸ್ಟೋರಿಂಗ್ ಫೋರ್ಸ್ ಡೆವಲಪ್ ಆಗುತ್ತೆ. ಓಕೆ, ಇದು ಎಫ್ ರೀಸ್ಟೋರಿಂಗ್. ಯಾಕೆ, ಪ್ರಾಪರ್ಟಿ, ಸಾಲಿಡಿನ ಪ್ರಾಪರ್ಟಿ. ನೀನು ಫೋರ್ಸ್ ಅಪ್ಲೈ ಮಾಡಿದರೆ ನಾನು ಸ್ಟೇಟ್ ಕಾನ್ಫಿಗರೇಷನ್ನ ಬದಲಾಯಿಸೋಕ್ಕೆ ಇಷ್ಟಪಡಲ್ಲ. ಎಲ್ಲಿ ತನಕ ನೋಡೋಣ, ಅದನ್ನು ಕೂಡ ನೋಡೋಣ, ಅದಕ್ಕೂ ಒಂದು ಲಿಮಿಟ್ ಇದೆ. ಬಟ್ ಇಲ್ಲಿ ರೀಸ್ಟೋರಿಂಗ್ ಫೋರ್ಸ್, ರೈಟ್. ಅದೇ ಥರ ಈ ಎಂಡಲ್ಲಿ ನಾನು ಎಕ್ಸ್ಟರ್ನಲ್ ಫೋರ್ಸನ್ನು ಅಪ್ಲೈ ಮಾಡಿದ್ರೆ, ಎಫ್ ಎಕ್ಸ್ಟರ್ನಲ್ನ ಅಪ್ಲೈ ಮಾಡಿದ್ರೆ ಏನಿದೆ ಇಲ್ಲಿ, ರೀಸ್ಟೋರಿಂಗ್ ಫೋರ್ಸ್ ಇದೆ, ಎಫ್ ರೀಸ್ಟೋರಿಂಗ್. ಕರೆಕ್ಟ್ನಾ, ಹೌದಲ್ವಾ, ಎಫ್ ರೀಸ್ಟೋರಿಂಗ್, ಕರೆಕ್ಟ್. ಸೊ ಇಲ್ಲಿ ರೀಸ್ಟೋರಿಂಗ್ ಫೋರ್ಸ್ ಏನು ಮಾಡ್ತಾ ಇದೆ, ರೀಸ್ಟೋರಿಂಗ್ ಫೋರ್ಸ್ ಸೊ ಈ ಡೈರೆಕ್ಷನಲ್ಲಿದೆ, ಕರೆಕ್ಟ್. ರೀಸ್ಟೋರಿಂಗ್ ಫೋರ್ಸ್ ಈ ಡೈರೆಕ್ಷನಲ್ಲಿದೆ, ಯಾಕಂದರೆ ನಾವು ಆಬ್ಜೆಕ್ಟನ್ನು ಎಕ್ಸ್ಪ್ಯಾಂಡ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ, ಕರೆಕ್ಟ್. ಸೊ ಈ ನಾರ್ಮಲ್ ಸ್ಟ್ರೆಸ್ ಅಥವಾ ಲಾಂಗಿಟ್ಯೂಡಿನಲ್ ಸ್ಟ್ರೆಸ್, ಯಾಕೆ, ಫೋರ್ಸ್ ಇಸ್ ಅಲಾಂಗ್ ದ ಲೆಂತ್, ಲಾಂಗಿಟ್ಯೂಡಿನಲ್ ಸ್ಟ್ರೆಸ್. ಇಲ್ಲಿ ಈ ಥರದ ಕೇಸನ್ನು ನಾವು ಟೆನ್ಸೈಲ್ ಸ್ಟ್ರೆಸ್ ಅಂತೇಳಿ ಕರಿತೀವಿ. ದಿಸ್ ಇಸ್ ಟೆನ್ಸೈಲ್ ಸ್ಟ್ರೆಸ್. ಅದ್ರ ಉಲ್ಟಾ ಯಾವಾಗ ನಾನು ಆಬ್ಜೆಕ್ಟನ್ನು ಎಕ್ಸ್ಪ್ಯಾಂಡ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೆ, ಈಗ ಕಂಪ್ರೆಸ್ ಮಾಡ್ತಾ ಇದ್ದೀನಿ. ಓಕೆ, ಇಲ್ಲಿ ಕಂಪ್ರೆಸ್ ಮಾಡ್ತಾ ಇದ್ದೀನಿ. ಯಾವ ಥರ, ಎಫ್ ಎಕ್ಸ್ಟರ್ನಲ್ನ ಹಾಕ್ಬಿಟ್ಟು ಆಬ್ಜೆಕ್ಟನ್ನು ಕಂಪ್ರೆಸ್ ಮಾಡ್ತಾ ಇದ್ದೀನಿ. ಓಕೆ, ಎಫ್ ಎಕ್ಸ್ಟರ್ನಲ್. ಸೊ ಇಂಟರ್ನಲಿ ರೀಸ್ಟೋರಿಂಗ್ ಫೋರ್ಸ್ ಯಾವ ಡೈರೆಕ್ಷನಲ್ಲಿ ಬರುತ್ತೆ, ಉಲ್ಟಾ ಬರುತ್ತೆ. ಯಾಕಂದರೆ ಆಬ್ಜೆಕ್ಟ್ ಏನು ಮಾಡಲ್ಲ, ಡಸ್ ನಾಟ್ ವಾಂಟ್ ಟು ಚೇಂಜ್ ದ ಸ್ಟೇಟ್. ಸೊ ಹಾಗಾದರೆ ಇದು ಏನು, ಎಫ್ ರೀಸ್ಟೋರಿಂಗ್. ಅದೇ ಥರ ಈ ಡೈರೆಕ್ಷನಲ್ಲಿ ಎಫ್ ರೀಸ್ಟೋರಿಂಗ್ ಇದೆ. ಸೊ ಓಕೆ, ಇಲ್ಲಿ ಈ ಕೇಸನ್ನು ನಾವು ಏನಂತ ಕರಿತೀವಿ, ಕಂಪ್ರೆಷನ್
ಸ್ಟ್ರೆಸ್. ಓಕೆ, ಲ್ಯಾಂಗಿಟ್ಯೂಡಿನಲ್ ಅಥವಾ ನಾರ್ಮಲ್ ಸ್ಟ್ರೆಸ್ಸಲ್ಲಿ ರೀಸ್ಟೋರಿಂಗ್ ಫೋರ್ಸ್ ಇಸ್ ಪರ್ಪೆಂಡಿಕ್ಯುಲರ್ ಟು ದ ಏರಿಯಾ. ಏರಿಯಾ ಏನು? ದಿಸ್ ಇಸ್ ಏರಿಯಾ, ಇಲ್ಲಿ ಕೂಡ ಏರಿಯಾ. ಸೊ ದಿಸ್ ಇಸ್ ಏರಿಯಾ, ಮತ್ತು ಇದೇನಿದೆ ರೀಜನ್ ಏರಿಯಾ. ಸೊ ಇಲ್ಲಿ ರೀಸ್ಟೋರಿಂಗ್ ಫೋರ್ಸ್ ಏರಿಯಾಗೆ ಪರ್ಪೆಂಡಿಕ್ಯುಲರ್ ಇದೆ. ಒಂದು ರೆಕ್ಟ್ಯಾಂಗ್ಯುಲರ್ ರಾಡಲ್ಲಿ ಏರಿಯಾ ಈ ಸೈಡ್. ಸೊ ರೀಸ್ಟೋರಿಂಗ್ ಫೋರ್ಸ್ ಇಸ್ ಪರ್ಪೆಂಡಿಕ್ಯುಲರ್ ಟು ಏರಿಯಾ, ಅದು ನಾರ್ಮಲ್ ಸ್ಟ್ರೆಸ್. ಈ ನಾರ್ಮಲ್ ಸ್ಟ್ರೆಸ್ಸಲ್ಲೇ ಕ್ಲಾಸಿಫೈ ಮಾಡಿದೆ ಎರಡು ಥರ. ಒನ್ ಇಸ್ ಟೆನ್ಸೈಲ್, ಮತ್ತೊಂದೇನು ಅನದರ್ ಒನ್ ಇಸ್ ಕಂಪ್ರೆಸಿವ್. ಓಕೆ, ಕಂಪ್ರೆಷನ್ ಸ್ಟ್ರೆಸ್. ಕ್ಲಿಯರ್ ಗೈಸ್? ಹಾಗಾದರೆ ಅದರ ಮೇಲೆ ಒಂದೇ ಒಂದು ಸಿಂಪಲ್ ಪ್ರಾಬ್ಲಮ್ ಇದೆ, ಅಬ್ಸರ್ವ್ ಮಾಡಿ. ದ ರೇಷೋ, ಈ ಪ್ರಾಬ್ಲಮ್ ಬೇಸ್ಡ್ ಆನ್ ದಿಸ್ ಕೇಸ್. ಓಕೆ, ಅಬ್ಸರ್ವ್. ಫಾರ್ಮುಲಾ ನೆನಪಲ್ಲಿ ಇಟ್ಕೊಳ್ಳಿ ಮೈಂಡಲ್ಲಿ. ಫೋರ್ಸ್ ಬೈ ಏರಿಯಾ ಸ್ಟ್ರೆಸ್ ಅಂದರೆ. ಸೊ ದ ರೇಷಿಯೋ ಆಫ್, ಓಕೆ, ಏನು ಕೊಟ್ಟಿದ್ದಾರೆ? ದ ರೇಷಿಯೋ ಆಫ್, ರೇಡಿಯೈ ಆಫ್ ಟೂ ವೈರ್ಸ್ ಆಫ್ ಸೇಮ್ ಮಟೀರಿಯಲ್ ಅಂತೆ ಈಸ್ 4:1. ಎರಡು ಮಟೀರಿಯಲ್ ಇದೆ, ಒಂದು ಮಟೀರಿಯಲ್ ಇದೆ, ಎರಡು ವೈರ್ ಇದೆ. ರೇಷಿಯೋ ಏನಿದೆ ರೇಡಿಯಸ್ದು? 4:1. ಸೊ ಡಯಾಗ್ರಾಮ್ಯಾಟಿಕಲಿ ಬರೆಯೋಣ, ಬರೆದು ತೋರಿಸೋಣ. ರೈಟ್, ಸೊ ಡಯಾಗ್ರಾಮ್ಯಾಟಿಕಲಿ ಇಲ್ಲಿ ಬರೆದು ಬಿಡ್ತೀನಿ. ರೈಟ್, ಯು ಹ್ಯಾವ್ ಒಂದು ವೈರ್ ಇದೆ, ಫಸ್ಟ್ ವೈರ್. ಸೊ ದಿಸ್ ಇಸ್, ಲೆಟ್ ಇಟ್ ಬಿ ಯೆಲ್ಲೋ. ಓಕೆ, ಯೆಲ್ಲೋ ವೈರ್ ಇದೆ. ಸೊ ಇದರ ರೇಡಿಯಸ್ 4 times ಸೆಕೆಂಡ್ ಒನ್. ಓಕೆ, ಯಾಕೆ? ರೇಷಿಯೋ 4:1 ಇದೆ, ಕರೆಕ್ಟ್ನಾ? ಅದಕ್ಕೆ 4 times ಸೆಕೆಂಡ್ ಒನ್. ಸೊ ದಿಸ್ ಇಸ್ ರೇಡಿಯಸ್ ಇಸ್ 4 times. ಈ ರೇಡಿಯಸ್ ಏನಿದೆ ದಿಸ್ ಇಸ್ 4 times ಸೆಕೆಂಡ್ ಒನ್. ಹಾಗಾದರೆ ಸೆಕೆಂಡ್ ಒನ್ ಏನು? ಸೆಕೆಂಡ್ ಒನ್ನನ್ನು ಬರೆಯೋಣ. ರೈಟ್, ಸೆಕೆಂಡ್ ಒನ್ನನ್ನು ಬರಿತಾ ಇದ್ದೀನಿ. ಸೆಕೆಂಡ್ ವೈರ್ ಐ ಆಮ್ ರೈಟಿಂಗ್ ಹಿಯರ್. ರೈಟ್, ಇದರ ರೇಡಿಯಸ್ ಏನಿದೆ R1, ಇದರ ರೇಡಿಯಸ್ ಏನಿದೆ R2. ಇಲ್ಲಿ ಏನು ಮಾಡ್ತಾ ಇದ್ದೀವಿ? ಇಫ್ ದೀಸ್ ವೈರ್ಸ್ ಆರ್ ಸ್ಟ್ರೆಚ್ಡ್ ಬೈ ಈಕ್ವಲ್ ಫೋರ್ಸ್, ಓಕೆ, ಈಕ್ವಲ್ ಫೋರ್ಸ್, ಈ ಎರಡೂ ವೈರ್ಸಿಗೆ ಈಕ್ವಲ್ ಫೋರ್ಸನ್ನು ಹಾಕ್ತಾ ಇದ್ದೀನಿ. ಓಕೆ, ಈಕ್ವಲ್ ಫೋರ್ಸ್. ಓಕೆ, ದಟ್ ಈಸ್ ಕ್ಲಿಯರ್. ಈಕ್ವಲ್ ಫೋರ್ಸ್. ಸೊ ದಿಸ್ ಇಸ್ ಎಫ್. ರೈಟ್, ಅದೇ ಥರ ಇಲ್ಲೂ ಕೂಡ ಎಫ್ ಫೋರ್ಸನ್ನು ನಾವು ಹಾಕ್ತಾ ಇದ್ದೀವಿ. ಓಕೆ, ಆಗ ದ ರೇಷಿಯೋ ಆಫ್ ಸ್ಟ್ರೆಸ್ ಪ್ರೊಡ್ಯೂಸ್ಡ್ ಇನ್ ದೆಮ್ ಈಸ್. ಓಕೆ, ಕ್ಲಿಯರ್ ಗೈಸ್? ಸ್ಟ್ರೆಸ್ ಅಂದರೆ ಏನು? ಸ್ಟ್ರೆಸ್ ಅಂದರೆ ಫಾರ್ಮುಲಾ ಸಿ, ಫಾರ್ಮುಲಾ ಇಲ್ಲಿ ಬರಿತಾ ಇದ್ದೀನಿ. ಫಾರ್ಮುಲಾ ಸ್ಟ್ರೆಸ್ ಇಸ್ ವಾಟ್? ಸ್ಟ್ರೆಸ್ ಫೋರ್ಸ್ ಬೈ ಏರಿಯಾ, ಕರೆಕ್ಟ್? ಫೋರ್ಸ್ ಬೈ ಏರಿಯಾ. ಸೊ ಸ್ಟ್ರೆಸ್ ಇನ್ ಕೇಸ್ ಒನ್, ಸಿಗ್ಮಾ 1, ಕರೆಕ್ಟ್? ಸಿಗ್ಮಾ 1, ಯಾಕಂದರೆ ಸ್ಟ್ರೆಸ್ ಇಸ್ ಫೋರ್ಸ್ ಬೈ ಏರಿಯಾ. ಸಿಗ್ಮಾ 1 ಫೋರ್ಸ್ ಎಫ್. ಏರಿಯಾ ಏನಪ್ಪ? ಸರ್ಕ್ಯುಲರ್ ಏರಿಯಾ, ದಿಸ್ ಏರಿಯಾ. ರೈಟ್, ಏನಿದು? ಪೈ R1². ಓಕೆ, ಪೈ R1², ಕರೆಕ್ಟ್ನಾ? ಅದೇ ಥರ ಸಿಗ್ಮಾ 2, ಯಾಕಂದರೆ ಎರಡನೇ ವೈರ್ನ ಸ್ಟ್ರೆಸ್. ಓಕೆ, ಆನ್ ಸೆಕೆಂಡ್ ವೈರ್. ಸರ್ ರೀಸ್ಟೋರಿಂಗ್ ಫೋರ್ಸ್ ಅಲ್ವಾ? ಯಾಕೆ ಜಸ್ಟ್ ಎಫ್ ಬರ್ದಿದ್ದೀರಾ? ಸಿ ಅಗೇನ್, ನಾನು ಎಫ್ ಎಕ್ಸ್ಟರ್ನಲ್ನ ಅಪ್ಲೈ ಮಾಡಿದಾಗ ಈ ರೀಸ್ಟೋರಿಂಗ್ ಫೋರ್ಸ್ ಏನಿರುತ್ತೆ, ದಿಸ್ ರೀಸ್ಟೋರಿಂಗ್ ಫೋರ್ಸ್ okay, this restoring force F restoring will be equal to F external, right? ಅದು ಮೈಂಡಲ್ಲಿ ಇರಬೇಕು. ಸೊ ಇಲ್ಲೂ ಕೂಡ ಏನು ರೀಸ್ಟೋರಿಂಗ್ ಫೋರ್ಸ್ ಡೆವಲಪ್ ಆಗ್ತಾ ಇದೆ, ದಿಸ್ ಎಫ್ ರೀಸ್ಟೋರಿಂಗ್ ವಿಲ್ ಬಿ ಈಕ್ವಲ್ ಟು ಎಫ್ ಎಕ್ಸ್ಟರ್ನಲ್. ಅದು ಕ್ಲಿಯರ್ ಇರಬೇಕು. ಸೊ ಹಾಗಾದರೆ ಕಂಟಿನ್ಯೂ ಮಾಡು. ಸಿಗ್ಮಾ 2 ಈಕ್ವಲ್ ಟು ಎಫ್ ಡಿವೈಡೆಡ್ ಬೈ ಏರಿಯಾ ಪೈ R2².
ಈ ಎಫ್ ಏನಿದೆ ಎಫ್ ಎಕ್ಸ್ಟರ್ನಲ್ ಸೇಮ್ ಆಸ್ ಎಫ್ ರಿಸ್ಟೋರಿಂಗ್. ಓಕೆ, ಸೊ ಎಫ್ ರಿಸ್ಟೋರಿಂಗ್ ಅಥವಾ ಎಫ್ ರಿಸ್ಟೋರಿಂಗ್. ಕ್ಲಿಯರ್? ಕರೆಕ್ಟ್. ಸೊ ಹಾಗಾದರೆ ಪೈ R1² ಪೈ R2². ಬಟ್ ನಮಗೆ ಕೊಟ್ಟಿರೋದೇನು ಇಲ್ಲಿ R1 ಇಷ್ಟು R2 ಇಸ್ ಈಕ್ವಲ್ ಟು 4:1 4:1 ಅಥವಾ R1/R2 ಇಸ್ ಈಕ್ವಲ್ ಟು ಏನು R1/R2 ಇಸ್ ಈಕ್ವಲ್ ಟು 4/1 ಅಂದರೆ ಅರ್ಥ R1 ಈಕ್ವಲ್ ಟು 4R2. ಕರೆಕ್ಟ್? ಸೊ R1 ಈಕ್ವಲ್ ಟು 4R2. ನಮಗೆ ಇಲ್ಲಿ ಬೇಕಾಗಿರೋದು ರೇಷಿಯೋ σ1/σ2. ಸೊ σ1 ಏನು ಎಫ್ ಎಕ್ಸ್ಟರ್ನಲ್ ಎಫ್ ರಿಸ್ಟೋರಿಂಗ್, ರೈಟ್? ಎಫ್ ರಿಸ್ಟೋರಿಂಗ್ ಬೈ ಪೈ R1² ಡಿವೈಡೆಡ್ ಬೈ σ2 ಡಿವೈಡೆಡ್ ಬೈ ಎಫ್ ರಿಸ್ಟೋರಿಂಗ್ ಬೈ ಇದು ಬರುತ್ತೆ ಸೆಕೆಂಡ್ ಟರ್ಮ್, ರೆಸಿಪ್ರೋಕಲ್ ತೆಗಿತಾ ಇದ್ದೀನಿ. ಸೊ ಆಗ ಪೈ R2² ಮೇಲೆ ಹೋಗುತ್ತೆ ಡಿವೈಡೆಡ್ ಬೈ ಎಫ್ ರಿಸ್ಟೋರಿಂಗ್. ಕರೆಕ್ಟ್? ಇಲ್ಲಿ ಏನೇನು ಕ್ಯಾನ್ಸಲ್ ಆಗುತ್ತೆ? ಎಫ್ ರಿಸ್ಟೋರಿಂಗ್ ಕ್ಯಾನ್ಸಲ್, ಪೈ ಕ್ಯಾನ್ಸಲ್, ಮಿಕ್ಕಿರೋದೇನು R2/R1 ಹೋಲ್ ಸ್ಕ್ವೇರ್. ಕರೆಕ್ಟ್? R2/R1 ಹಾಗಾದರೆ R2 ಈಕ್ವಲ್ ಟು ಏನು? R2 ಈಕ್ವಲ್ ಟು, ರೈಟ್, R2 ಈಕ್ವಲ್ ಟು R1/4 ಆರ್ R1 ಈಕ್ವಲ್ ಟು 4R2. ಅದನ್ನೇ ಸಬ್ಸ್ಟಿಟ್ಯೂಟ್ ಮಾಡೋಣ. R1 4R2 ಸ್ಕ್ವೇರ್. R2 ಕ್ಯಾನ್ಸಲ್, σ1/σ2 is equal to what? 1/16. ಸೊ ರೇಷಿಯೋ ಏನಪ್ಪ? σ1/σ2 is equal to 1/16 ರೇಷಿಯೋ ಬಂತು. ಸೊ ಈ ಥರದ ಪ್ರಾಬ್ಲಮ್ಸ್ಗಳು ಕೇಳ್ಬೋದು ನೀಟ್ ಎಕ್ಸಾಮಿಗೆ. ಸಿಂಪಲ್. ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್ ಆ್ಯಂಡ್ ಫ್ಲೂಯಿಡ್ಸ್ ಇಸ್ ದ ಮೋಸ್ಟ್ ಸ್ಕೋರಿಂಗ್ ಸೆಗ್ಮೆಂಟ್. ನೀಟಲ್ಲಾಗಿರ್ಬೋದು, JEE ಆಗಿರ್ಬೋದು, ವೆರಿ ಮಚ್ ಸ್ಕೋರಿಂಗ್. ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಫಾರ್ಮುಲಾ ಬೇಸ್ಡ್ ಕ್ವಶನ್ಸ್ ಇರುತ್ತೆ. ಈ ಪ್ರಾಬ್ಲಮಲ್ಲಿ ಫಾರ್ಮುಲಾ ಗೊತ್ತಿದೆ, ಲಿಟಲ್ ಬಿಟ್ ಆಫ್ ಕಾನ್ಸೆಪ್ಟ್ ಗೊತ್ತಿದೆ ಅಂದರೆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು. ಓಕೆ ಗಾಯ್ಸ್, ಫಸ್ಟ್ ಟೈಪ್ ಆಫ್ ಸ್ಟ್ರೆಸ್ ಕ್ಲಿಯರ್. ಸೆಕೆಂಡ್ ಟೈಪ್ ಆಫ್ ಸ್ಟ್ರೆಸ್ ವಿಚ್ ಇಸ್ shear stress, or I told you tangential stress. ಓಕೆ ಸರ್, ಏನು ಸರ್ ಟ್ಯಾಂಜೆನ್ಷಿಯಲ್ ಸ್ಟ್ರೆಸ್ ಆರ್ ಶಿಯರ್ ಸ್ಟ್ರೆಸ್ ಅಂದರೆ? ಇಲ್ಲಿ ರಿಸ್ಟೋರಿಂಗ್ ಫೋರ್ಸ್ ಏನಿದೆ, ರಿಸ್ಟೋರಿಂಗ್ ಫೋರ್ಸ್ ಈಸ್ ಟ್ಯಾಂಜೆನ್ಷಿಯಲ್. ರಿಸ್ಟೋರಿಂಗ್ ಫೋರ್ಸ್ ಇಸ್ tangential to the surface. Restoring force is tangential to the surface. ಸರ್ ಏನು ಸರ್ ಅದರ ಅರ್ಥ? ಅಬ್ಸರ್ವ್ ಮಾಡಿ, ಇಲ್ಲಿ ಒಂದು ಸಿಲಿಂಡರ್ ರೂಪದಲ್ಲಿ ಒಂದು ಸ್ಟ್ಯಾಕ್ ಆಫ್ ಕಾಯಿನ್ಸ್ ಇದೆ. ₹1 ಕಾಯಿನ್ನ ಒಂದು ಸಿಲಿಂಡರ್ ಫಾರ್ಮಲ್ಲಿ ಅಟ್ಯಾಚ್ ಮಾಡಿದ್ದೀನಿ. ಓಕೆ, ಸೊ ಏನು ಮಾಡ್ತಾ ಇದ್ದೀವಿ? ವಿ ಹ್ಯಾವ್ ಅ ಸಿಲಿಂಡರ್ ಲೈಕ್ ದಿಸ್. ಒಂದು ಸಿಲಿಂಡರ್ ಇದೆ, ರೈಟ್? ಇಲಾಸ್ಟಿಕ್ ಆಬ್ಜೆಕ್ಟ್, ಒಂದು ಇಲಾಸ್ಟಿಕ್ ಸಿಲಿಂಡರ್ ಇದೆ. ಇಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ ಟ್ಯಾಂಜೆನ್ಷಿಯಲ್ ಫೋರ್ಸ್ ಅಂದರೆ ಫೋರ್ಸ್ ಇಸ್ ಅಲಾಂಗ್ ದ ಸರ್ಫೇಸ್. ಫೋರ್ಸ್ ಇಸ್ ಅಲಾಂಗ್ ದ ಏರಿಯಾ. ಸೊ ಟ್ಯಾಂಜೆನ್ಷಿಯಲ್ ಅಂದರೆ ಫೋರ್ಸ್ ಇಸ್ ಅಲಾಂಗ್ ದ ಏರಿಯಾ. ಅದಕ್ಕೆ ನಾವು ಟ್ಯಾಂಜೆನ್ಷಿಯಲ್ ಅಂತೇಳಿ ಕರಿತೀವಿ. ಓಕೆ, ಸೊ ಫೋರ್ಸ್ ಇಸ್ ಅಲಾಂಗ್ ದ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಅಂದರೆ ದಿಸ್ ಏರಿಯಾ. ಈ ಟಾಪ್ ಕ್ರಾಸ್ ಸೆಕ್ಷನ್ ಏನಿದೆ, ಫೋರ್ಸ್ ಇಸ್ ಅಲಾಂಗ್ ದಿಸ್ ಏರಿಯಾ. ಸೊ ಇದರ ಮೇಲೆ ಈ ಥರ ನಾನು ಫೋರ್ಸನ್ನು ಅಪ್ಲೈ ಮಾಡಿದಾಗ ಏನಾಗತ್ತೆ? ದಿಸ್ ಇಸ್ ಎಫ್ ಎಕ್ಸ್ಟರ್ನಲ್. ಓಕೆ, ಈ ಥರ ನಾನು ಎಕ್ಸ್ಟರ್ನಲ್ ಫೋರ್ಸನ್ನು ಅಪ್ಲೈ ಮಾಡಿದಾಗ ರೀಸ್ಟೋರಿಂಗ್ ಫೋರ್ಸ್ ಯಾವ ಕಡೆ ಇರುತ್ತೆ? ಈ ಕಡೆ ಇರುತ್ತೆ. ಓಕೆ, ದಿಸ್ ಇಸ್ ಎಫ್ ರೀಸ್ಟೋರಿಂಗ್. ಬಟ್ ಎಕ್ಸ್ಟರ್ನಲ್ ಫೋರ್ಸ್
ಲಾರ್ಜ್ ಎನಫ್ ಇತ್ತು ಅಂದರೆ ಏನಾಗುತ್ತೆ ಇಷ್ಟು ಸ್ಲ್ಯಾಕ್ ಆಫ್ ಕಾಯಿನ್ ಹಿಂಗಾಗುತ್ತೆ, ರೈಟ್. ಸೊ ಬರೆದು ತೋರಿಸ್ತೀನಿ, ಅಬ್ಸರ್ವ್ ಮಾಡಿ. ಸ್ಲ್ಯಾಕ್ ಆಫ್ ಕಾಯಿನ್ ಆಫ್ಟರ್ ಎ ಸರ್ಟೆನ್ ಟೈಮ್ ಈ ಥರ ಸ್ಲ್ಯಾಂಟ್ ಆಗುತ್ತೆ, ರೈಟ್. ನಾವು ಮಾಡಿರ್ತೀವಿ ಈ ಥರದ್ದೆಲ್ಲ, ರೈಟ್. ಬ್ರೆಡ್ ಪ್ಯಾಕ್ ಇದೆಯಲ್ಲಪ್ಪ, ಸೊ ಟಾಪ್ ಮೋಸ್ಟನ್ನು ನೀನು ಈ ಕಡೆ ಪುಷ್ ಮಾಡಿದರೆ ಸ್ಲೈಸಸ್ ಆಫ್ ಬ್ರೆಡ್ ಇದೆಯಲ್ಲ, ಸೊ ಹಿಂಗೆ ವಾಲ್ ಇರುತ್ತೆ, ರೈಟ್. ಆವಾಗ ನಾವು ಟ್ಯಾಂಜೆನ್ಷಿಯಲಿ ಫೋರ್ಸನ್ನು ಅಪ್ಲೈ ಮಾಡ್ತೀನಿ, ರೈಟ್. ಟಾಪ್ ಸ್ಲೈಸ್ ಆಫ್ ಬ್ರೆಡ್ ಮೇಲೆ ನಾನು ಈ ಥರ ಫೋರ್ಸ್ ಅಪ್ಲೈ ಮಾಡಿದ್ರೆ ಕಂಪ್ಲೀಟ್ ಪೌಂಡ್ ಆಫ್ ಬ್ರೆಡ್ ಯಾವ ಕಡೆ ವಾಲುತ್ತೆ, ಈ ಕಡೆ ವಾಲುತ್ತೆ, ಕರೆಕ್ಟ್. ದಟ್ ಈಸ್ ಯುವರ್ ಟ್ಯಾಂಜೆನ್ಷಿಯಲ್ ಸ್ಟ್ರೆಸ್. ದಿಸ್ ಏರಿಯಾ ಈಸ್ ಕ್ರಾಸ್ ಸೆಕ್ಷನ್ ಆ್ಯಂಡ್ ರಿಸ್ಟೋರಿಂಗ್ ಫೋರ್ಸ್, ಓಕೆ. ಅದನ್ನು ನಾವು ಶಿಯರ್ ಸ್ಟ್ರೆಸ್ ಅಂತೇಳಿ ಕರಿತೀವಿ, ರೈಟ್. ಸೊ ಈ ಥರ ಶೇಪ್ ಬೆಂಡ್ ಆಗುತ್ತೆ, ರೈಟ್. ಸೊ ಅದನ್ನು ನಾವು ಶಿಯರ್ ಸ್ಟ್ರೆಸ್ ಅಂತೇಳಿ ಕರಿತೀವಿ. ಇಲ್ಲಿತ್ತು, ಈ ಥರ ಬೆಂಡ್ ಆಯಿತು, ಓಕೆ. ಬಟ್ ಮ್ಯಾಥಮ್ಯಾಟಿಕಲಿ ಏನಾದ್ರು ಚೇಂಜ್ ಆಗುತ್ತಾ? ನೋ. ಶಿಯರ್ ಸ್ಟ್ರೆಸ್ ಇಸ್ ಆಲ್ಸೋ ಅಗೇನ್ ದಿಸ್ ಈಸ್ ಆಲ್ಸೋ ಎಫ್ ರಿಸ್ಟೋರಿಂಗ್ ಬೈ ಏರಿಯಾ, ಬಟ್ ಈ ರಿಸ್ಟೋರಿಂಗ್ ಫೋರ್ಸ್ ಏನಿದೆ ದಿಸ್ ಇಸ್ ಟ್ಯಾಂಜೆನ್ಷಿಯಲ್ ಬೈ ಏರಿಯಾ, ಕ್ರಾಸ್ ಸೆಕ್ಷನಲ್ ಏರಿಯಾ, ಓಕೆ. ಕ್ಲಿಯರ್? ಶಿಯರ್ ಸ್ಟ್ರೆಸ್ ಅಥವಾ ಟ್ಯಾಂಜೆನ್ಷಿಯಲ್ ಸ್ಟ್ರೆಸ್, ರೈಟ್. ಥರ್ಡ್ ಒನ್ ವೆರಿ ಸಿಂಪಲ್, ವಾಲ್ಯೂಮೆಟ್ರಿಕ್ ಸ್ಟ್ರೆಸ್ ಅಥವಾ ಇದನ್ನು ನಾವು ಬಲ್ಕ್ ಸ್ಟ್ರೆಸ್ ಅಂತ ಕೂಡ ಕರಿತೀವಿ. ಬಲ್ಕ್ ಸ್ಟ್ರೆಸ್ ಬಲ್ಕ್ ಅಂದರೆ ಟೋಟಾಲಿಟಿ, ಇನ್ ಟೋಟಲ್, ಓಕೆ. ಸೊ ಇವಾಗ ಒಂದು ವಾಲಿಬಾಲನ್ನು ತಗೊಂಡು, ರೈಟ್, ಕಡಿಮೆ ಬ್ಲೋ ಇರೋ ವಾಲಿಬಾಲನ್ನು ತಗೊಂಡು ನಾನು ಎಲ್ಲ ಕಡೆಯಿಂದ ನಾನು ಪುಷ್ ಮಾಡಿದಾಗ, ಎಲ್ಲ ಡೈರೆಕ್ಷನಲ್ಲೂ ನಾನು ಈ ವಾಲಿಬಾಲನ್ನು ತಗೊಂಡು ಪುಷ್ ಮಾಡ್ತಾ ಇದ್ದೀನಿ, ರೈಟ್. ಸೊ ಎಲ್ಲ ಡೈರೆಕ್ಷನಲ್ಲೂ ಫೋರ್ಸನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಏನು ಮಾಡ್ತಾ ಇದ್ದೀನಿ? ಎಲ್ಲ ಡೈರೆಕ್ಷನಲ್ಲೂ ಫೋರ್ಸನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಆ ಕೇಸನ್ನು ನಾವು ಏನಂತೀವಿ? ವಾಲ್ಯೂಮೆಟ್ರಿಕ್ ಸ್ಟ್ರೆಸ್ ಅಂತೇಳಿ ಕರಿತೀವಿ, ಓಕೆ. ವಾಲ್ಯೂಮೆಟ್ರಿಕ್ ಸ್ಟ್ರೆಸ್. ಎಫ್. ಸೊ ಏನು ಮಾಡ್ತಾ ಇದ್ದೀನಿ? ಎಲ್ಲ ಕಡೆಯಿಂದ ಎಕ್ಸ್ಟರ್ನಲ್ ಫೋರ್ಸನ್ನು ಅಪ್ಲೈ ಮಾಡ್ತಾ ಇದ್ದೀನಿ, ಓಕೆ. ಎಫ್. ಸೊ ಈ ಎಲ್ಲ ಕಡೆಯಿಂದ ಎಕ್ಸ್ಟರ್ನಲ್ ಫೋರ್ಸನ್ನು ನಾನು ಅಪ್ಲೈ ಮಾಡಿದಾಗ ರೀಸ್ಟೋರಿಂಗ್ ಫೋರ್ಸ್ ಏನಿರುತ್ತೆ ಆಪೋಸಿಟ್ ಡೆವಲಪ್ ಆಗುತ್ತೆ. ಯಾಕಂದರೆ ವಾಲಿಬಾಲ್ ಓಕೆ ಕಂಪ್ರೆಸ್ ಆಗುತ್ತೆ, ಬಟ್ ಪರ್ಫೆಕ್ಟ್ಲಿ ಸಾಲಿಡ್ ಇತ್ತು ಆಬ್ಜೆಕ್ಟ್ ಅಂದರೆ ಪರ್ಫೆಕ್ಟ್ಲಿ ಆಪೋಸಿಟ್ ರೀಸ್ಟೋರಿಂಗ್ ಫೋರ್ಸ್ ಬರುತ್ತೆ, ಕರೆಕ್ಟ್. ಸೊ ಹಾಗಾದರೆ ರೀಸ್ಟೋರಿಂಗ್ ಫೋರ್ಸ್ ಯಾವ ಡೈರೆಕ್ಷನಲ್ಲಿದೆ? ರೀಸ್ಟೋರಿಂಗ್ ಫೋರ್ಸ್ ಈ ಡೈರೆಕ್ಷನಲ್ಲಿ ಬರುತ್ತೆ, ಓಕೆ. ಆಪೋಸಿಟ್ ರೀಸ್ಟೋರಿಂಗ್ ಫೋರ್ಸ್. ಸೊ ಈ ಥರ ರೀಸ್ಟೋರಿಂಗ್ ಫೋರ್ಸ್ ಬರುತ್ತೆ, ರೈಟ್. ಇದೆಲ್ಲ ಏನು? ದಿಸ್ ಇಸ್ ಆಲ್ ಎಫ್ ರಿಸ್ಟೋರ್. ಎಫ್ ಆರ್. ಓಕೆ. ಸೊ ದಿಸ್ ಈಸ್ ರಿಸ್ಟೋರಿಂಗ್ ಫೋರ್ಸ್. ಈ ರಿಸ್ಟೋರಿಂಗ್ ಫೋರ್ಸ್ ಈಸ್ ಅಪ್ಲಿಕೇಬಲ್ ಯಾರ ಮೇಲೆ? ಸರ್ಫೇಸ್ ಏರಿಯಾ ಆಫ್ ದ ವಾಲಿಬಾಲ್, ಕರೆಕ್ಟ್. ವಾಲಿಬಾಲ್ ಮೇಲೆ ತಾನೇ ನಾನು ಇವಾಗ ಹೊರಗಡೆ ಸರ್ಫೇಸ್ ಏರಿಯಾನ ತಾನೇ ಪುಷ್ ಮಾಡ್ತಾ ಇರೋದು. ಸೊ ಎಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ ಫೋರ್ಸನ್ನು? ಹಾಗಾದರೆ ಸರ್ಫೇಸ್ ಏರಿಯಾ ಮೇಲೆ. ಸೊ ವಾಲ್ಯೂಮೆಟ್ರಿಕ್ ಸ್ಟ್ರೆಸ್ಸಲ್ಲಿ, ರೈಟ್, ವಿ ಡಿಫೈನ್ ಸೊ ಫೋರ್ಸ್ ಆನ್ ದ ವಾಲ್ಯೂಮ್, ರೈಟ್, ಫೋರ್ಸ್ ಆನ್ ದ ವಾಲ್ಯೂಮ್ by surface area. Okay, total force on the volume by surface area. ಈ ಕೇಸಲ್ಲಿ ಸಿಗ್ಮಾ is equal to summation F divided by surface area. ಹಾಗಾದರೆ ಸಮೇಷನ್ ಎಫ್ ಏನು? ಟೋಟಲ್ ಸಮೇಷನ್ ಫೋರ್ಸ್ ಇದೆ. ಸಿಗ್ಮಾ ಎಫ್ ಡಿವೈಡೆಡ್ ಬೈ ಸರ್ಫೇಸ್ ಏರಿಯಾ ಏನು? 4πr². ಓಕೆ, ಈ ಥರ ನಾವು
ಬಲ್ಕ್ ಸ್ಟ್ರೆಸ್ಸನ್ನು ಡಿಫೈನ್ ಮಾಡಬಹುದು. ಕರೆಕ್ಟ್? ದಿಸ್ ಈಸ್ ಫಾರ್ ಸರ್ಕ್ಯುಲರ್ ಆಬ್ಜೆಕ್ಟ್, ರೈಟ್? ಸ್ಪೆರಿಕಲ್ ಆಬ್ಜೆಕ್ಟ್. ಬಟ್ ಆಬ್ಜೆಕ್ಟ್ ಬದಲಾದಂಗೆ ವಾಲ್ಯೂಮೆಟ್ರಿಕ್ ಸ್ಟ್ರೆಸ್ ಬದಲಾಗುತ್ತೆ. ಓಕೆ, ದಿಸ್ ಈಸ್ ನಾಟ್ ಜನರಲ್. ಫಾರ್ ದಿಸ್ ಕೇಸ್ ಓನ್ಲಿ ನಾನು ಈ ಫಾರ್ಮುಲಾ ಬರೆದಿರೋದು. ಕ್ಲಿಯರ್ನೋ? ಕ್ಲಿಯರ್. ಹಾಗಾದರೆ ಸರ್ ನೀವೇ ಹೇಳಿದ್ರಿ ನಥಿಂಗ್ ಈಸ್ ರಿಜಿಡ್, ಪರ್ಫೆಕ್ಟ್ಲಿ ರಿಜಿಡ್, ಎವ್ರಿಥಿಂಗ್ ಈಸ್ ರಿಯಲ್. ನಾನು ಅಪ್ಲೈ ಮಾಡಿದಾಗ ಸ್ವಲ್ಪ ಆದರೂ ಬದಲಾಗುತ್ತೆ. ನೀವು ನೋಡಿದ್ರೆ ಕಂಪ್ಲೀಟ್ಲಿ ಡಿಫಾರ್ಮ್ ಆಗುತ್ತೆ ಅನ್ನೋ ಥರನೇ ಹೇಳ್ತಾ ಇದ್ದೀರಾ. ಇಲ್ಲ, ಯುವರ್ ಥಿಂಕಿಂಗ್ ಈಸ್ ಕರೆಕ್ಟ್, ವಿಚ್ ಈಸ್ ಆನ್ ದ ಅಪ್ಲಿಕೇಶನ್ ಆಫ್ ಫೋರ್ಸ್ ಆಬ್ಜೆಕ್ಟ್ಸ್ ಆರ್ ರಿಯಲ್ ಇರೋದ್ರಿಂದ ಅದರ ಶೇಪ್ ಬದಲಾಗುತ್ತೆ. ಇನ್ ರಿಯಾಲಿಟಿ ಏನಾಗುತ್ತೆ? ಆಬ್ಜೆಕ್ಟ್ಸ್ ಡಿಫಾರ್ಮ್. ಕರೆಕ್ಟ್ನಾ? ಡಿಫಾರ್ಮ್ ಆನ್ ದ ಅಪ್ಲಿಕೇಶನ್ ಆಫ್ ಎಫ್ ಎಕ್ಸ್ಟರ್ನಲ್, ರೈಟ್? ಎಕ್ಸ್ಟರ್ನಲ್ ಫೋರ್ಸ್ ಹಾಕಿದಾಗ ಡಿಫಾರ್ಮ್ ಆಗುತ್ತೆ. ಹಾಗಾದರೆ ದ ಮೆಷರ್ಮೆಂಟ್ ಏನಿದೆ, ಎಷ್ಟು ಡಿಫಾರ್ಮ್ ಆಗ್ತಾ ಇದೆ, ದ ಮೆಷರ್ ಆಫ್ ಡಿಫಾರ್ಮೇಷನ್, ಎಷ್ಟು ಡಿಫಾರ್ಮೇಷನ್ ಆಗ್ತಾ ಇದೆ, ಡಿಫಾರ್ಮೇಷನ್ ಕಂಪೇರ್ ಟು ಒರಿಜಿನಲ್ ಕಾನ್ಫಿಗರೇಷನ್. ಮೊದಲು ಎಷ್ಟಿತ್ತು, ಇವಾಗ ಎಷ್ಟಿದೆ, ಎಷ್ಟು ಬದಲಾಯಿತು? ಇದನ್ನು ಹೇಳುವ ಕ್ವಾಂಟಿಟಿ ಇಸ್ ಸ್ಟ್ರೈನ್. ಓಕೆ, ಯಾವ ಥರ ಡಿಫೈನ್ ಮಾಡ್ತೀವಿ ಮ್ಯಾಥಮೆಟಿಕಲಿ ಹೇಳ್ತೀನಿ. ಸೊ ಕಾನ್ಫಿಗರೇಷನ್ ಕಂಪೇರ್ ಟು ದ ಒರಿಜಿನಲ್ ಕಾನ್ಫಿಗರೇಷನ್. ಓಕೆ, ದ ಮೆಷರ್ ಆಫ್ ಡಿಫಾರ್ಮೇಷನ್ ಕಂಪೇರ್ ಟು ಒರಿಜಿನಲ್ ಕಾನ್ಫಿಗರೇಷನ್. ಓಕೆ, ಎಸ್ ಸರ್. ಏನು ಸರ್ ಹಾಗಾದರೆ ಅರ್ಥ ಹೇಳ್ತಾ ಇದ್ದೀನಿ. ಅಬ್ಸರ್ವ್ ಮಾಡಿ, ವಿ ಹ್ಯಾವ್ ಅ ವಯರ್. ಓಕೆ, ವಯರ್ ಇದೆ. ಈ ವಯರ್ ಈ ಥರ ಇದೆಯಪ್ಪ ವಯರು. ಓಕೆ, ಏನು ಮಾಡ್ತಾ ಇದ್ದೀನಿ? ಐ ಆಮ್ ಅಪ್ಲೈಯಿಂಗ್ ಎಕ್ಸ್ಟರ್ನಲ್ ಫೋರ್ಸ್, ರೈಟ್? ಎಕ್ಸ್ಟರ್ನಲ್ ಫೋರ್ಸನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಎರಡೂ ಎಂಡಲ್ಲೂ ಎಕ್ಸ್ಟರ್ನಲ್ ಫೋರ್ಸನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಮಾಡಿದಾಗ ರಿಯಲ್ ಆಬ್ಜೆಕ್ಟ್ಸ್ ಏನಾಗತ್ತೆ? ಡಿಫಾರ್ಮ್ ಆಗುತ್ತೆ. ಸೊ ಡಿಫಾರ್ಮ್ ಆದರೆ ಏನಾಗುತ್ತೆ? ಇಲ್ಲಿ ದಿಸ್ ಟೈಪ್ ಆಫ್ ಸ್ಟ್ರೆಸ್ ಈಸ್ ನಾರ್ಮಲ್. ಯಾಕಂದರೆ ಏರಿಯಾಗೆ ಪರ್ಪೆಂಡಿಕ್ಯುಲರ್ಲಿ ಫೋರ್ಸನ್ನು ಹಾಕ್ತಾ ಇದ್ದೀನಿ. ಸೊ ಹಾಗಾದರೆ ಇದರ ಲೆಂತ್ ಜಾಸ್ತಿ ಆಗುತ್ತೆ. ಕರೆಕ್ಟ್? ಸೊ ಇದರ ಲೆಂತ್ ಜಾಸ್ತಿ ಆಗುತ್ತೆ. ಕರೆಕ್ಟ್ನಾ? ರೈಟ್ ಸರ್, ಕರೆಕ್ಟ್. ಸೊ ಹಾಗಾದರೆ ಸ್ಟ್ರೈನನ್ನು ನಾವು ಏನಂತ ಹೇಳಿ ಕರಿತೀವಿ ಅಂದರೆ, ಸ್ಟ್ರೈನ್ right? So this is F external. So initially length ಎಲ್ಲಿತ್ತು, ರೈಟ್? ಇವಾಗ ಲೆಂತ್ ಏನಿದೆ? L ಪ್ಲಸ್ ಡಿ ಎಲ್ ಇದೆ. ಓಕೆ, ಸೊ ಅದನ್ನು ನಾವು ಏನಂತ ಹೇಳಿ ಕರಿತೀವಿ? ಸ್ಟ್ರೈನ್ ಅಂತೇಳಿ ಕರಿತೀವಿ. ಸ್ಟ್ರೈನ್ ಆಗಿದೆ, ಆಬ್ಜೆಕ್ಟಲ್ಲಿ ಸ್ಟ್ರೈನ್ ಆಗಿದೆ, ರೈಟ್? ಸ್ಟ್ರೆಸ್ಸನ್ನು ಅಪ್ಲೈ ಮಾಡಿದಾಗ, ನಾಟ್ ಮೆಂಟಲ್ ಸ್ಟ್ರೆಸ್, ಓಕೆ, ನಾಟ್ ಮೆಂಟಲ್ ಸ್ಟ್ರೆಸ್, ಮೆಕ್ಯಾನಿಕಲ್ ಸ್ಟ್ರೆಸ್. ಓಕೆ, ಮೆಕ್ಯಾನಿಕಲ್ ಸ್ಟ್ರೆಸ್ಸನ್ನು ಅಪ್ಲೈ ಮಾಡಿದಾಗ ಏನಾಗುತ್ತೆ? ಆಬ್ಜೆಕ್ಟಿಗೆ ಸ್ಟ್ರೈನ್ ಆಗುತ್ತೆ. ಆಬ್ಜೆಕ್ಟಿಗೆ ಸ್ಟ್ರೈನ್ ಆದರೆ ಏನಾಗುತ್ತೆ? ಅದು ಎಕ್ಸಾಮ್ ಕ್ಲಿಯರ್ ಮಾಡಲ್ಲ, ಅದರ ಕಾನ್ಫಿಗರೇಷನ್ನ ಬದಲಾಯಿಸುತ್ತೆ. ನಮಗೆ ಸ್ಟ್ರೈನ್ ಆದರೆ ರೆಸ್ಟ್ ತೊಗೊಳ್ತೀವಿ, ಆಬ್ಜೆಕ್ಟಿಗೆ ಸ್ಟ್ರೈನ್ ಆದರೆ ಸ್ಟೇಟನ್ನು ಬದಲಾಯಿಸುತ್ತೆ, ಅಷ್ಟೇ. ಸೊ ಕ್ಲಿಯರ್? ಹಾಗಾದರೆ ಮ್ಯಾಥಮೆಟಿಕಲಿ ಯಾವ ಥರ ಡಿಫೈನ್ ಮಾಡ್ಬೋದು ಅಂದರೆ, ಸ್ಟ್ರೈನ್ ಮ್ಯಾಥಮೆಟಿಕಲಿ. ಸೊ ಮ್ಯಾಥಮೆಟಿಕಲಿ ಯಾವ ಥರ ಡಿಫೈನ್ ಮಾಡ್ಬೋದು ಅಂದರೆ, ಸ್ಟ್ರೈನ್, ರೈಟ್, ಚೇಂಜ್ ಇನ್ ದ ಕಾನ್ಫಿಗರೇಷನ್ okay, by original configuration. ಓಕೆ, ಅದನ್ನು ನಾವು ಸ್ಟ್ರೈನ್ ಅಂತೇಳಿ ಕರಿತೀವಿ. ಓಕೆ, ಸ್ಟ್ರೈನ್ ಇಲ್ಲಿ ಅಬ್ಸರ್ವ್ ಮಾಡೋದಾದರೆ, ಪ್ರೀವಿಯಸ್ ಕೇಸಲ್ಲಿ ಚೇಂಜ್ ಇನ್ ದ ಕಾನ್ಫಿಗರೇಷನ್, ಲೆಂತ್ ಬದಲಾಯಿತು, ಡೆಲ್ಟಾ
ಲೆಂತ್ ಬದಲಾಯ್ತಪ್ಪ. ಪ್ರೀವಿಯಸ್ಲಿ ಎಲ್ ಇತ್ತು, ಈಗ ಎಲ್ ಪ್ಲಸ್ ಡೆಲ್ಟಾ ಎಲ್ ಆಯಿತು, ರೈಟ್. ಸೊ ಚೇಂಜ್ ಇನ್ ಕಾನ್ಫಿಗರೇಷನ್ ಏನು? ಲೆಂತ್ ಡೆಲ್ಟಾ ಎಲ್. ಒರಿಜಿನಲಿ ಏನಿತ್ತು? ಎಲ್, ರೈಟ್. ಹಾಗಾದರೆ ಸ್ಟ್ರೈನ್ ಈಸ್ ಈಕ್ವಲ್ ಟು ಡೆಲ್ಟಾ ಎಲ್ ಬೈ ಎಲ್. ಲೆಂತ್ ಬೈ ಲೆಂತ್. Length by length is what? Kilometer, meter? No. Length by length is unitless. So strain is a unitless quantity. Strain is a unitless quantity. Correct? Strain is a unitless quantity. ಯಾವುದೇ ರೀತಿಯ ಯೂನಿಟ್ ಇಲ್ಲ, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸ್ಟ್ರೈನ್ ಬಂತು ಅಂದರೆ ವ್ಯಾಲ್ಯೂ ತಗೋಬಿಡ್ಬೋದು ಡೈರೆಕ್ಟಾಗಿ. ಕರೆಕ್ಟ್? ಸ್ಟ್ರೈನ್ ಈಸ್ ಯೂನಿಟ್ಲೆಸ್ ಕ್ವಾಂಟಿಟಿ. ಸೊ ಹಾಗಾದರೆ ಈ ಸ್ಟ್ರೈನಲ್ಲೂ ಕೂಡ ಡಿಫ್ರೆಂಟ್ ವೆರೈಟೀಸ್ ಇದೆ, ರೈಟ್. ಸೊ ಸ್ಟ್ರೈನಲ್ಲಿ ವಿ ಹ್ಯಾವ್ ಓಕೆ, ಅಗೇನ್ ಫಸ್ಟ್ ಒನ್ ಲ್ಯಾಂಗಿಟ್ಯೂಡಿನಲ್ ಸ್ಟ್ರೈನ್. ಟ್ಯೂಡಿನಲ್ ಅಂದರೆ ಲೆಂತ್ ರಿಲೇಟೆಡ್. ಸೆಕೆಂಡ್ ಒನ್ ಶಿಯರ್ ಸ್ಟ್ರೈನ್ ಅಥವಾ ಟ್ಯಾಂಜೆನ್ಷಿಯಲ್ ಸ್ಟ್ರೈನ್. ಪ್ರೀವಿಯಸ್ಲಿ ನಾವು ಸ್ಟ್ರೆಸ್ಸಲ್ಲಿ ಏನು ಡಿಸ್ಕಸ್ ಮಾಡಿದ್ವೋ ಅದೇ ಥರ ಟ್ಯಾಂಜೆನ್ಷಿಯಲ್ ಸ್ಟ್ರೈನ್. ಆ್ಯಂಡ್ ಥರ್ಡ್ ಒನ್ ವಾಲ್ಯೂಮೆಟ್ರಿಕ್ ಸ್ಟ್ರೈನ್. ಓಕೆ, ಫಸ್ಟ್ ಒನ್ನನ್ನು ಆಲ್ರೆಡಿ ಜನರಲ್ ಎಕ್ಸಾಂಪಲ್ ಆಗಿ ಸ್ಟ್ರೈನಲ್ಲಿ ಕೊಟ್ಟೆ. ಓಕೆ, ಸೇಮ್. ಓಕೆ, ಒಂದು ರಾಡನ್ನು ತಗೊಂಡು, ಸೊ ವಾಟ್ ಆರ್ ವಿ ಡೂಯಿಂಗ್? ಒಂದು ರಾಡ್ ಇದೆ, ಈ ರಾಡಿಗೆ ಎಕ್ಸ್ಟರ್ನಲ್ ಫೋರ್ಸ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಓಕೆ, ವಿ ಆರ್ ಅಪ್ಲೈಯಿಂಗ್ ಎಕ್ಸ್ಟರ್ನಲ್ ಫೋರ್ಸ್ ಆನ್ ದಿಸ್ ಒನ್. ರಾಡ್ ಆಫ್ ಲೆಂತ್ ಎಷ್ಟು? ಈ ಲೆಂತ್ ಏನಿದೆ, ಈ ಲೆಂತ್ ಈಸ್ ಎಲ್. ಓಕೆ, ಎಲ್ ಲೆಂತ್ ಇದೆ, ಆಬ್ಜೆಕ್ಟಿಗೆ ಲೆಂತ್ ಬಂದು ಎಲ್ ಇದೆ. ಸೊ ಈಗ ಎಕ್ಸ್ಟರ್ನಲ್ ಫೋರ್ಸನ್ನು ನಾನು ಅಪ್ಲೈ ಮಾಡಿದರೆ, ರೈಟ್, ಏನಾಗತ್ತೆ? ರೀಸ್ಟೋರಿಂಗ್ ಫೋರ್ಸ್ ಬರುತ್ತೆ. ಬಟ್ ಎಕ್ಸ್ಟರ್ನಲ್ ಫೋರ್ಸ್ ತುಂಬ ಜಾಸ್ತಿ ಇತ್ತು ಅಂದರೆ ರೀಸ್ಟೋರಿಂಗ್ ಫೋರ್ಸ್ ಡಸ್ ನಾಟ್ ಮ್ಯಾಟರ್. ಯಾಕಂದರೆ ಆಬ್ಜೆಕ್ಟ್ ಈಸ್ ರಿಯಲ್. ರೀಸ್ಟೋರಿಂಗ್ ಫೋರ್ಸನ್ನು ಕ್ರಾಸ್ ಮಾಡಿಕೊಂಡು ಎಕ್ಸ್ಟರ್ನಲ್ ಫೋರ್ಸ್ ಆ್ಯಕ್ಟ್ ಮಾಡ್ತಾ ಇರುವಾಗ ಆಬ್ಜೆಕ್ಟ್ ಸ್ಟ್ರೆಚ್ ಆಗುತ್ತೆ. ಸ್ಟ್ರೆಚ್ ಆದಾಗ ಈ ಕೇಸಲ್ಲಿ ಫೋರ್ಸ್ ಪರ್ಪೆಂಡಿಕ್ಯುಲರ್ ಇರೋದ್ರಿಂದ ಲೆಂತ್ ಏನಾಗತ್ತೆ? ಲೆಂತ್ ಜಾಸ್ತಿ ಆಗತ್ತೆ. ಸೊ ಈಗ ಲೆಂತ್ ಏನಾಯಿತು? ಈಗ ಲೆಂತ್ ಹ್ಯಾಸ್ ಬಿಕಮ್ ಎಲ್ ಪ್ಲಸ್ ಡೆಲ್ಟಾ ಎಲ್. ಸೊ ಈ ಕೇಸಲ್ಲಿ ಲಾಂಗಿಟ್ಯೂಡಿನಲ್ ಸ್ಟ್ರೈನ್, ರೈಟ್, ಲಾಂಗಿಟ್ಯೂಡಿನಲ್ strain is change in length, right? Change in length by original length. Change in length ಏನು? ಫೈನಲ್ ಮೈನಸ್ ಇನಿಷಿಯಲ್. ಫೈನಲ್ ಲೆಂತ್ ಮೈನಸ್ ಇನಿಷಿಯಲ್ ಲೆಂತ್ ಬೈ ಒರಿಜಿನಲ್, ರೈಟ್. ಹಾಗಾದರೆ ಫೈನಲ್ ಲೆಂತ್ ಏನು? ಎಲ್ ಪ್ಲಸ್ ಡೆಲ್ಟಾ ಎಲ್ ಮೈನಸ್ ಎಲ್. ಸೊ ಇದು ಡೆಲ್ಟಾ ಎಲ್ ಬೈ ಎಲ್. ಓಕೆ, ಡೆಲ್ಟಾ ಎಲ್ ಬೈ ಎಲ್ ಈಸ್ ಲಾಂಗಿಟ್ಯೂಡಿನಲ್ ಸ್ಟ್ರೈನ್. ಅಂದರೆ ಅಲಾಂಗ್ ದ ಲೆಂತ್ ಎಷ್ಟು ಸ್ಟ್ರೈನ್ ಇದೆ, ಇಷ್ಟು ಚೇಂಜ್ ಆಗಿದೆ ಲೆಂತಲ್ಲಿ ಫ್ರಮ್ ದ ಒರಿಜಿನಲ್ ಲೆಂತ್. ಕ್ಲಿಯರ್ ಗೈಸ್? ಎಸ್, ಐ ಹೋಪ್ ಇಟ್ ಇಸ್ ಕ್ಲಿಯರ್. ನಾವು ಶಿಯರ್ ಸ್ಟ್ರೈನ್ ಅಂದರೆ ಆವಾಗಲೇ ಹೇಳಿದೆ. ಸೊ ಏನು? ಆಬ್ಜೆಕ್ಟ್ ಆನ್ ದ ಅಪ್ಲಿಕೇಶನ್ ಆಫ್ ಟ್ಯಾಂಜೆನ್ಷಿಯಲ್ ಫೋರ್ಸನ್ನು ಅಪ್ಲೈ ಮಾಡಿದಾಗ ಒಂದು ಸಿಲಿಂಡರ್ ಮೇಲೆ, ರೈಟ್, ಸಿಲಿಂಡ್ರಿಕಲ್ ಅರೇಂಜ್ಮೆಂಟ್ ಮೇಲೆ ಟ್ಯಾಂಜೆನ್ಷಿಯಲ್ ಫೋರ್ಸನ್ನು ನಾನು ಅಪ್ಲೈ ಮಾಡಿದಾಗ, ರೈಟ್, ವೆನ್ ಐ ಅಪ್ಲೈ ಟ್ಯಾಂಜೆನ್ಷಿಯಲ್ ಫೋರ್ಸ್, ಈ ಥರ ಟ್ಯಾಂಜೆನ್ಷಿಯಲ್ ಫೋರ್ಸ್ ಅಪ್ಲೈ ಮಾಡಿದಾಗ ಏನಾಗುತ್ತೆ? ಆಬ್ಜೆಕ್ಟ್, ರೈಟ್, ಆಬ್ಜೆಕ್ಟ್ ಏನು ಮಾಡುತ್ತೆ?
ಫಾರ್ವರ್ಡ್ ಲೀನ್ ಆಗುತ್ತೆ. ಓಕೆ, ಫಾರ್ವರ್ಡ್ ಲೀನ್ ಆಗುತ್ತೆ. ಯಾವ ಥರ ಅಬ್ಸರ್ವ್ ಮಾಡಿ. ಸೊ ಬಾಟಮ್ ಸರ್ಫೇಸ್ ಇಲ್ಲೇ ಇದೆ, ಬಟ್ ಹೋಗ್ತಾ ಹೋಗ್ತಾ ಆಬ್ಜೆಕ್ಟ್ ಈ ಥರ ಡಿಫಾರ್ಮ್ ಆಗುತ್ತೆ ಅಲ್ವಾ. ಸೊ ಹೋಗ್ತಾ ಹೋಗ್ತಾ ಆಬ್ಜೆಕ್ಟ್ ಈ ಥರ ಡಿಫಾರ್ಮ್ ಆಗುತ್ತೆ. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ದಿಸ್ ಆ್ಯಂಗಲ್ ತೀಟಾ ಎಷ್ಟು ಮುಂದೆ ಬೆಂಡ್ ಆಗಿದೆ ಅಂತೇಳಿ. ಸೊ ಇನಿಷಿಯಲಿ ಸಿಲಿಂಡರ್ನ ಲೆಂತು, ಈ ಲೆಂತ್ ಏನಿದೆ ಎಲ್ಲಿತ್ತು, ಸೊ ಲೆಂತ್ ಏನು ಬದಲಾಗ್ತಾ ಇಲ್ಲ, ರೈಟ್. ಸೊ ಇಲ್ಲಿ ಲೆಂತ್ ಕೂಡ ಎಲ್ಲಿದೆ, ಸೊ ಟಾಪ್ ಲೇಯರಿಂದ ಬಾಟಮ್ ಲೇಯರ್ಗೆ ಇರುವ ಡಿಸ್ಟೆನ್ಸ್ ಎಲ್. ಮುಂದೆ ಸ್ಲ್ಯಾಂಟ್ ಆಯಿತು. ಸೊ ಈ ಥರ ಸ್ಲ್ಯಾಂಟ್ ಆದಾಗ ಟಾಪ್ ಮೋಸ್ಟ್ ಲೇಯರ್ ಏನಿದೆ, ಟಾಪ್ ಮೋಸ್ಟ್ ಲೇಯರ್, ಈ ಟಾಪ್ ಮೋಸ್ಟ್ ಲೇಯರ್ ಲ್ಯಾಟ್ರಲಿ ಎಷ್ಟು ಮುಂದೆ ಹೋಯ್ತು, ದಿಸ್ ಡೆಲ್ಟಾ ಎಕ್ಸ್. ಸೊ ನಾವು ಇಲ್ಲಿ ಶಿಯರ್ ಸ್ಟ್ರೈನನ್ನು ಯಾವ ಥರ ಬರಿತೀವಿ ಅಂದರೆ, ಶಿಯರ್ ಸ್ಟ್ರೈನ್, ಓಕೆ, ವಿ ಡಿಫೈನ್ ಇಟ್ ಆಸ್ ಡೆಲ್ಟಾ ಎಕ್ಸ್ ಬೈ ಲೆಂತ್ ಆಫ್ ದ ಸಿಲಿಂಡರ್. ಓಕೆ, ಡೆಲ್ಟಾ ಎಕ್ಸ್ ಬೈ ಲೆಂತ್ ಆಫ್ ದ ಸಿಲಿಂಡರ್. ಬಟ್ ಸರ್ಪ್ರೈಸಿಂಗ್ಲಿ ದಿಸ್ ಡೆಲ್ಟಾ ಎಕ್ಸ್ ಬೈ ಲೆಂತ್ ಇಸ್ ಈಕ್ವಲ್ ಟು ಟ್ಯಾನ್ ಥೀಟಾ. ಟ್ಯಾನ್ ಥೀಟಾ ಅಂದರೆ ಏನು, ಆಪೋಸಿಟ್ ಬೈ ಅಡ್ಜಸೆಂಟ್. ಸೊ ಡಿಫೈನ್ ಮಾಡ್ತಾ ಇರೋದು ಡೆಲ್ಟಾ ಎಕ್ಸ್ ಬೈ ಎಲ್, ಡೆಲ್ಟಾ ಎಕ್ಸ್ ಬೈ ಲೆಂತ್. ಬಟ್ ಈ ಡೆಲ್ಟಾ ಎಕ್ಸ್ ಬೈ ಎಲ್ ಈಸ್ ಸರ್ಪ್ರೈಸಿಂಗ್ಲಿ ಟ್ಯಾನ್ ಥೀಟಾ. ಸೊ ಟ್ಯಾನ್ ಆಫ್ ಥೀಟಾ is nothing but shear strain. You can just simply remember tan of theta. Tan theta, theta ಏನು ಎಷ್ಟು ಮುಂದೆ ಹೋಯಿತು, which is nothing but delta x by L. ಟಾಪ್ ಲೇಯರ್ ಎಷ್ಟು ಮುಂದೆ ಹೋಯಿತು by total length of the cylinder. Clear guys, right? Yes. So ಹಾಗಾದರೆ ಲಾಸ್ಟ್ ಒನ್ ವೆರಿ ಸಿಂಪಲ್, ವಾಲ್ಯೂಮೆಟ್ರಿಕ್ ಸ್ಟ್ರೈನ್. ವಾಲ್ಯೂಮೆಟ್ರಿಕ್ ಸ್ಟ್ರೈನ್ ಅಂದರೆ ವಾಲ್ಯೂಮೆಟ್ರಿಕ್ ಸ್ಟ್ರೆಸ್ ಮಾಡಿದಾಗ ಎಷ್ಟು ಚೇಂಜ್ ಆಯಿತು ಕಾನ್ಫಿಗರೇಷನ್, ಅದು ವಾಲ್ಯೂಮೆಟ್ರಿಕ್ ಸ್ಟ್ರೈನ್. ಓಕೆ, ಸೊ ಹಾಗಾದರೆ ಏನಪ್ಪ ಅರ್ಥ. ಸೊ ಇನಿಷಿಯಲಿ ಈ ಥರ ಇತ್ತಪ್ಪ ಆಬ್ಜೆಕ್ಟು, ಇನಿಷಿಯಲಿ ಈ ಥರ ಇತ್ತು. ಇಲ್ಲಿ ಎಕ್ಸ್ಟರ್ನಲ್ ಫೋರ್ಸನ್ನು ನಾನು ಅಪ್ಲೈ ಮಾಡಿದೆ. ಯಾವ ಥರ, ವಾಲ್ಯೂಮಲ್ಲಿ, ರೈಟ್. ಈ ಥರ ವಾಲ್ಯೂಮಲ್ಲಿ ಎಕ್ಸ್ಟರ್ನಲ್ ಫೋರ್ಸನ್ನು ಅಪ್ಲೈ ಮಾಡಿದೆ. ಸೊ ಈ ಥರ ವಾಲ್ಯೂಮಲ್ಲಿ ಎಕ್ಸ್ಟರ್ನಲ್ ಫೋರ್ಸನ್ನು ನಾನು ಅಪ್ಲೈ ಮಾಡಿದಾಗ ಏನಾಯಿತು, ರೈಟ್, ದಿಸ್ ಈಸ್ ಒರಿಜಿನಲ್, ರೈಟ್. ಸೊ ಇದೇನು ಒರಿಜಿನಲ್, ಒರಿಜಿನಲ್ ಎಫ್ 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 ಎಲ್ಲ ಕಡೆಯಿಂದ ಫೋರ್ಸ್ ಅಪ್ಲೈ ಮಾಡಿ ಏನು ಮಾಡ್ತಾ ಇದ್ದೀನಿ, ಒರಿಜಿನಲ್ ಕಾನ್ಫಿಗರೇಷನ್ನಿಂದ ಇದನ್ನು ನಾನು ಡಿಫಾರ್ಮ್ ಮಾಡ್ತಾ ಇದ್ದೀನಿ. ಡಿಫಾರ್ಮ್ ಮಾಡಿದಾಗ ಏನಾಗ್ತಾ ಇದೆ, ಇದರ ವಾಲ್ಯೂಮ್ ಕಡಿಮೆ ಆಗ್ತಾ ಇದೆ. ಮೇ ಬಿ ಟೆನ್ನಿಸ್ ಬಾಲ್ ಆಗಿರ್ಬೋದು, ವಾಲಿಬಾಲ್ ಆಗಿರ್ಬೋದು. ಸೊ ವಾಲ್ಯೂಮ್ ಕಡಿಮೆ ಆಗ್ತಾ ಇದೆ. ಸೊ ದಿಸ್ ಈಸ್ ಆಫ್ಟರ್ ಡಿಫಾರ್ಮೇಷನ್, ಆಫ್ಟರ್ ಡಿಫಾರ್ಮೇಷನ್. ಸೊ ಹಾಗಾದರೆ ನಾವಿಲ್ಲಿ ವಾಲ್ಯೂಮೆಟ್ರಿಕ್ ಸ್ಟ್ರೈನನ್ನು ಯಾವ ಥರ ಬರಿತೀವಿ ಅಂದರೆ, ವಾಲ್ಯೂಮೆಟ್ರಿಕ್ ಸ್ಟ್ರೈನ್. ಸೊ ಒರಿಜಿನಲ್ ಕಾನ್ಫಿಗರೇಷನ್, ರೈಟ್, ಒರಿಜಿನಲ್ ಕಾನ್ಫಿಗರೇಷನ್ ವಾಲ್ಯೂಮ್ ಎಷ್ಟಿತ್ತು, ಸೊ ಒರಿಜಿನಲಿ ವಾಲ್ಯೂಮ್ ವಿ ಡ್ಯಾಶ್ ಇತ್ತು, ರೈಟ್. ಸೊ ಒರಿಜಿನಲ್ ವ್ಯಾಲ್ಯೂ ವಿ ಡ್ಯಾಶ್ ಇತ್ತು. ಸೊ ನಾವು ವಿ ಇದೆ, ರೈಟ್. ಸೊ ಚೇಂಜ್ ಆಗ್ತಾ ಇದೆ, ವಾಲ್ಯೂಮ್ ಚೇಂಜ್ ಆಗ್ತಾ ಇದೆಯಲ್ಲ, ಆ ಚೇಂಜ್ ಇನ್ ವಾಲ್ಯೂಮ್ನ ನಾನು ಡೆಲ್ಟಾ ವಿ ಅಂತೇಳಿ ಬರಿತಾ ಇದ್ದೀನಿ. ಓಕೆ, ಡಿವೈಡೆಡ್ ಬೈ ಒರಿಜಿನಲ್ ವ್ಯಾಲ್ಯೂಮ್ ವಿ ಡ್ಯಾಶ್ ಆರ್ ವಿ ಡಸ್ ನಾಟ್ ಮ್ಯಾಟರ್, ಬಟ್ ಎಷ್ಟು ಬದಲಾಯಿತು ಡಿವೈಡೆಡ್ ಬೈ ಎಷ್ಟು ಇದೆ. ಓಕೆ, ಸೊ ದಟ್ ಈಸ್ ವಿ. ಸೊ ಒರಿಜಿನಲ್ ವಾಲ್ಯೂಮ್ V. So after deformation this is V dash. So V dash minus V ಅಥವಾ V minus V dash is delta V. So ಅದನ್ನು ಇಲ್ಲಿ ಯೂಸ್ ಮಾಡ್ತಾ ಇರೋದು, ಒರಿಜಿನಲ್ ಕಾನ್ಫಿಗರೇಷನ್ ಬೈ ಚೇಂಜ್ ಇನ್ ಕಾನ್ಫಿಗರೇಷನ್ ಬೈ ಒರಿಜಿನಲ್ ಕಾನ್ಫಿಗರೇಷನ್. ಇಲ್ಲೂ ಕೂಡ ಸ್ಟ್ರೈನ್ ಏನು, ಯೂನಿಟ್ ಲೆಸ್, ಕರೆಕ್ಟ್. ಮೇಲೇನು ಕ್ವಾಂಟಿಟಿ ಇದೆಯೋ ಕೆಳಗಡೆ ಕೂಡ ಅದೇ ಕ್ವಾಂಟಿಟಿ ಇದೆ. ಇಲ್ಲಿ ಅಬ್ಸರ್ವ್ ಮಾಡು, ಲೆಂತ್ ಲೆಂತ್, ಇಲ್ಲಿ ಲೆಂತ್ ಲೆಂತ್. ಓಕೆ, ಕ್ಲಿಯರ್ ಗೈಸ್. ವಾಲ್ಯೂಮೆಟ್ರಿಕ್ ಸ್ಟ್ರೈನ್ ಸರ್. ಓಕೆ, ನೀವು ಹೇಳ್ತಾ ಇದ್ದೀರಾ
ನಾವು ಸ್ಟ್ರೆಸ್ಸನ್ನು ಅಪ್ಲೈ ಮಾಡಿದಾಗ, ಸ್ಟ್ರೆಸ್ಸನ್ನು ಕಾಸ್ ಮಾಡಿದಾಗ, ಸ್ಟ್ರೆಸ್ ಅಂದ್ರೇನು, ಫೋರ್ಸನ್ನು ಅಪ್ಲೈ ಮಾಡಿದಾಗ ಸ್ಟ್ರೈನ್ ಆಗ್ತಾ ಇದೆ, ರೈಟ್. ಸೊ ನಾನು ಸ್ಟ್ರೆಸ್ಸನ್ನು ಅಪ್ಲೈ ಮಾಡಿದಾಗ ಲೆಂತ್ ಜಾಸ್ತಿ ಆಗ್ತಾ ಇದೆ, ರೈಟ್, ಅಥವಾ ವಾಲ್ಯೂಮ್ ಜಾಸ್ತಿ ಆಗ್ತಾ ಇದೆ. ಕ್ಯಾನ್ ವಿ ರಿಲೇಟ್ ವಾಟ್ ಐ ಆಮ್ ಟ್ರೈಂಗ್ ಟು ಡೂ, ಏನದು ಸ್ಟ್ರೆಸ್, ಆಬ್ಜೆಕ್ಟಿಗೆ ನಾನು ಸ್ಟ್ರೆಸ್ ಕಾಸ್ ಮಾಡ್ತಾ ಇದ್ದೀನಿ ಎಕ್ಸ್ಟರ್ನಲ್ ಫೋರ್ಸ್ ಹಾಕಿ, ರೈಟ್. ಬಟ್ ಆಬ್ಜೆಕ್ಟ್ ಏನು ಮಾಡ್ತಾ ಇದೆ, ರಿಯಲ್ ಆಬ್ಜೆಕ್ಟ್ ಇನ್ ರೆಸ್ಪಾನ್ಸ್ ಟು ದಟ್ ಸ್ಟ್ರೈನ್ ಪ್ರೊಡ್ಯೂಸ್ ಮಾಡ್ತಾ ಇದೆ, ಲೆಂತ್ ಅಥವಾ ವಾಲ್ಯೂಮ್ ಬದಲಾಗ್ತಾ ಇದೆ, ರೈಟ್. ಸೊ ಕ್ಯಾನ್ ವಿ ರಿಲೇಟ್ ದೀಸ್ ಟೂ ಥಿಂಗ್ಸ್? ಎಸ್ ವಿ ಕ್ಯಾನ್. ಸೊ ಅದು ಈಸ್ ಗಿವನ್ ಬೈ ಹುಕ್ಸ್ ಲಾ. ಹುಕ್ ಈಸ್ ಅ ನೇಮ್ ಆಫ್ ಅ ಸೈಂಟಿಸ್ಟ್, ಓಕೆ. ಸೊ ಇಲ್ಲಿ ಏನು ಹೇಳ್ತಾರೆ ಅಂದರೆ, ಸ್ಟ್ರೆಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸ್ಟ್ರೈನ್, right. Stress is directly proportional to strain in the elastic limit. ಯಾವಾಗ ಆ ಎಲಾಸ್ಟಿಕ್ ಲಿಮಿಟಲ್ಲಿ ಸ್ಟ್ರೆಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸ್ಟ್ರೈನ್. ಆಫ್ಟರ್ ಎಲಾಸ್ಟಿಕ್ ಲಿಮಿಟ್ ಅಂದ್ರೇನು, ಇಲಾಸ್ಟಿಕ್ ಲಿಮಿಟ್ ಅಂದ್ರೇನು ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಜಸ್ಟ್ ಇಲಾಸ್ಟಿಕ್ ಲಿಮಿಟಲ್ಲಿ ಅಂದರೆ ಆ ಪ್ರಾಪರ್ಟಿಲಿ ಅದಿನ್ನೂ ಇಲಾಸ್ಟಿಕ್ ಆಬ್ಜೆಕ್ಟ್ ಥರ ವರ್ಕ್ ಮಾಡ್ತಾ ಇದೆ, ಮುರಿದೋಗಿಲ್ಲ ಅಂದಾಗ ಸ್ಟ್ರೆಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸ್ಟ್ರೈನ್. ಸೊ ಈ ಕಾನ್ಸ್ಟೆಂಟ್ ಆಫ್, ರೈಟ್, ಪ್ರಪೋರ್ಷನಾಲಿಟಿನ ನಾನು ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದರೆ ಸಿಂಬಲನ್ನು ರಿಮೂವ್ ಮಾಡೋದಕ್ಕೆ. ಸೊ ಒಂದು ಕಾನ್ಸ್ಟೆಂಟನ್ನು ಬರಿತೀನಿ, ರೈಟ್. ಸೊ ದಟ್ ಕಾನ್ಸ್ಟೆಂಟ್, ರೈಟ್, ಲೆಟ್ ಇಟ್ ಬಿ ಇ. ಸೊ ಲೆಟ್ ಇಟ್ ಬಿ ಇ, ಓಕೆ, ಟೈಮ್ಸ್ ಸ್ಟ್ರೈನ್, ಓಕೆ ಗೈಸ್. ಸೊ ಇಲ್ಲಿ ದ ರೇಷಿಯೋ ಆಫ್ ಸ್ಟ್ರೆಸ್ ಬೈ ಸ್ಟ್ರೈನ್, ಇಲ್ಲಿ ಏನು ಕಾನ್ಸ್ಟೆಂಟ್ ಇದೆ, ಸೊ ದಿಸ್ ಕಾನ್ಸ್ಟೆಂಟ್ ಆಫ್, ರೈಟ್, ಮಾಡ್ಯುಲಸ್ ಆರ್ ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ, ದಿಸ್ ಇ ಏನಿದೆ ಇದನ್ನು ನಾವು ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ ಅಂತೇಳಿ ಕರಿತೀವಿ. ಬಟ್ ಹುಕ್ಸ್ ಲಾ ಏನು, ಸ್ಟ್ರೆಸ್ ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಟೈಮ್ಸ್ ಕಾನ್ಸ್ಟೆಂಟ್ ಮಾಡ್ಯುಲಸ್ ಆಫ್ ಇಲಾಸ್ಟಿಸಿಟಿ ಟೈಮ್ಸ್ ಸ್ಟ್ರೈನ್. ಸೊ ಹಾಗಾದರೆ ಸ್ಟ್ರೆಸ್ಸಿನ ಯೂನಿಟ್ ಇಸ್ ನಥಿಂಗ್ ಬಟ್ ಮಾಡ್ಯುಲಸ್ ಆಫ್ ಇಲಾಸ್ಟಿಸಿಟಿ ಯೂನಿಟ್, ಕರೆಕ್ಟ್. ಯಾಕಂದರೆ ಸ್ಟ್ರೈನ್ ಏನಿದೆ, ಸ್ಟ್ರೈನ್ ಈಸ್ ಯೂನಿಟ್ಲೆಸ್, ಕರೆಕ್ಟ್. ಸೊ ದಿಸ್ ಇಸ್ ಯುವರ್ ಹುಕ್ಸ್ ಲಾ. ದಿಸ್ ಈಸ್ ಓನ್ಲಿ ವ್ಯಾಲಿಡ್ ಯಾವಾಗ, in the elastic limits. So in the elastic limit, so Hooke's law, stress is directly proportional to strain, but elastic limit ಅಲ್ಲಿ ಎಲ್ಲಿ ತನಕ ಆಬ್ಜೆಕ್ಟ್ ಎಲಾಸ್ಟಿಕ್ ಆಗಿರುತ್ತೋ ಅಲ್ಲಿ ತನಕ ಮಾತ್ರ ಸ್ಟ್ರೆಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸ್ಟ್ರೈನ್. ಆಫ್ಟರ್ ದಟ್ ಏನಾಗುತ್ತೆ ಸರ್, ಲೆಟ್ ಅಸ್ ಸಿ ಎಕ್ಸ್ಪೆರಿಮೆಂಟಲ್ ಡಾಟಾ ನೋಡ್ತಾ ಹೋಗೋಣ. ಏನೇ ಎಕ್ಸ್ಪೆರಿಮೆಂಟಲ್ ಡಾಟಾ, ಒಂದು ಆಬ್ಜೆಕ್ಟನ್ನು ತಗೊಂಡು ಸ್ಟ್ರೆಸ್ಸನ್ನು ಅಪ್ಲೈ ಮಾಡಿ ರೆಕಾರ್ಡ್ ಮಾಡು, ಡೇಟಾ ರೆಕಾರ್ಡ್ ಮಾಡು, ಎಷ್ಟು ಸ್ಟ್ರೆಸ್ ಅಪ್ಲೈ ಮಾಡ್ತಾ ಇದ್ದೀನಿ ಅಂತ ರೆಕಾರ್ಡ್ ಮಾಡು. ಅದೇ ಥರ ಸ್ಟ್ರೇನನ್ನು ಮೆಜರ್ ಮಾಡಿ ಅದನ್ನು ಕೂಡ ರೆಕಾರ್ಡ್ ಮಾಡು ಡೇಟಾ, ರೈಟ್. ಒನ್ ಟೇಬಲ್ ಆಫ್ ಸ್ಟ್ರೆಸ್, ಅದಕ್ಕೆ ಕರೆಸ್ಪಾಂಡಿಂಗ್ ಸ್ಟ್ರೇನ್ ಏನಿದೆ ಈ ಟೇಬಲ್ನ ರೆಕಾರ್ಡ್ ಮಾಡು. ಇವಾಗ ಎಕ್ಸ್ ಆ್ಯಂಡ್ ವೈ ಆ್ಯಕ್ಸಿಸಲ್ಲಿ ಸ್ಟ್ರೇನ್ ಮತ್ತು ಸ್ಟ್ರೆಸ್ಸನ್ನು ಪ್ಲಾಟ್ ಮಾಡಿದಾಗ ನಮಗೆ ಈ ಥರ ವೇರಿಯೇಷನ್ ಬರುತ್ತೆ, ರೈಟ್. ಸೊ ಇನಿಷಿಯಲಿ ಆಬ್ಜೆಕ್ಟ್ ಏನಿತ್ತು, ಯಾವುದೇ ರೀತಿಯ ಸ್ಟ್ರೆಸ್ ಇರಲಿಲ್ಲ, ರೈಟ್, ಆರಾಮಾಗಿತ್ತು. ಇವಾಗ ಸ್ಟ್ರೆಸ್ಸನ್ನು ಹಾಕಿದಾಗ, ರೈಟ್, ಸ್ಟ್ರೆಸ್ಸನ್ನು ಹಾಕಿದಾಗ ರಿಯಲ್ ಆಗಿರೋದ್ರಿಂದ ಆಬ್ಜೆಕ್ಟ್ ಸ್ಟ್ರೇನ್ ಆಗುತ್ತೆ, ರೈಟ್, ಲೆಂತ್ ಇನ್ಕ್ರೀಸ್ ಆಗ್ಬೋದು, ರೈಟ್. ಸೊ ಇನಿಷಿಯಲಿ ಟಿಲ್ ಅ ಸರ್ಟೆನ್ ಪಾಯಿಂಟ್, ಸೊ ಪಾಯಿಂಟ್ ಎ ಏನಿದೆ ಅದನ್ನು ನಾನು ಪ್ರಪೋರ್ಷನಲ್ ಲಿಮಿಟ್ ಅಂತೇಳಿ ಬರೆದಿದ್ದೀನಿ. ಸೊ ಈ ರೀಜನಲ್ಲಿ ದಿಸ್ ರೀಜನ್ ಏನಿದೆ, ದಿಸ್ ರೀಜನ್ ಇಲ್ಲೇನಿದೆ ಈ ರೀಜನ್ನು, ಸೊ ದಿಸ್ ಈಸ್ ವೇರ್ ಹುಕ್ಸ್ ಲಾ ಈಸ್ ಅಪ್ಲಿಕಬಲ್. ಹುಕ್ಸ್ ಲಾ ಈಸ್ ವ್ಯಾಲಿಡ್, ಲಾ ಈಸ್ ವ್ಯಾಲಿಡ್. ಯಾಕೆ, ಈ ಲೈನ್ ವೇರಿಯೇಷನ್ ಏನಿದೆ ಲೀನಿಯರ್ ಇದೆ, ದಿಸ್ ಈಸ್ ಲೀನಿಯರ್, ರೈಟ್. ಸೊ ಈ ಪಾರ್ಟ್ ಏನಿದೆ, ದಿಸ್ ಪಾರ್ಟ್ ಈಸ್ ಲೀನಿಯರ್. ಸೊ ಈ ಪಾರ್ಟ್ ಏನಿದೆ, ಈ ಗ್ರೀನ್ ಲೈನ್ ಇಲ್ಲಿಂದ ಇಲ್ಲಿಗೆ O to A ಏನಿದೆ is a proportional limit. Hooke's law is valid. After that, right, after that, see Hooke's law ದಲ್ಲಿ, right, ಏನು ಹೇಳ್ತಾರೆ, ಸೊ ಪ್ರಪೋರ್ಷನಲ್, ಸ್ಟ್ರೆಸ್ ಇಸ್ ಪ್ರಪೋರ್ಷನಲ್ ಟು ಸ್ಟ್ರೈನ್. ಅದಲ್ಲದೆ ಆನ್ ದ ರಿಮೂವಲ್, ರೈಟ್, ಟಿಲ್ ಎ,
right? Till A, on the removal, if I remove force, if we remove F external at A, ಏನಾಗುತ್ತೆ? Body regains original shape, regains original shape. ವಾಪಸ್ ಬರುತ್ತೆ, regains original shape. ಯಾಕಂದ್ರೆ ಆಬ್ಜೆಕ್ಟ್ is still elastic. ಓಕೆ, ಬಟ್ ಇಲ್ಲಿ ಅಬ್ಸರ್ವ್ ಮಾಡು. ಸೊ ಆಫ್ಟರ್ವರ್ಡ್ಸ್ ಇನ್ನೂ ನಾನು ಸ್ಟ್ರೆಸ್ಸನ್ನು ಜಾಸ್ತಿ ಮಾಡ್ತಾ ಹೋದಾಗೆ ಸೊ ಅಟ್ ಪಾಯಿಂಟ್ ಬಿ ಆಬ್ಜೆಕ್ಟ್ ರೀಚಸ್ ಎಲಾಸ್ಟಿಕ್ ಲಿಮಿಟ್. ಓಕೆ, ಸೊ ಆಫ್ಟರ್ ಬಿ, ಸಿ ಅಟ್ ಬಿ ಆಲ್ಸೋ, ನೌ if we remove see, if we remove F external at B, body still regains, okay, original shape ಗೆ ಬರುತ್ತೆ, regains original ಶೇಪ್. ಸರ್ ಹಾಗಾದರೆ ಡಿಫ್ರೆನ್ಸ್ ಏನು? ಸಿ, ಎ ತನಕ ಟಿಲ್ ಎ ಹುಕ್ಸ್ ಲಾ ಇಸ್ ವ್ಯಾಲಿಡ್. ಓಕೆ, ಬಟ್ ಇಲ್ಲಿ ಹುಕ್ಸ್ ಲಾ ಇಸ್ ನಾಟ್ ವ್ಯಾಲಿಡ್, ರೈಟ್? ಆಲ್ರೆಡಿ ಎ ಟು ಬಿ ಹುಕ್ಸ್ ಲಾ ಇಸ್ ನಾಟ್ ವ್ಯಾಲಿಡ್. ಯಾಕಂದರೆ ಅಬ್ಸರ್ವ್ ಮಾಡು, ಎ ಟು ಬಿ ಇಸ್ ನಾಟ್ ಲೀನಿಯರ್, ದಿಸ್ ಪೋರ್ಷನ್ ಇಸ್ ನಾಟ್ ಲೀನಿಯರ್. ಸೊ you can see O to A, OA is linear, right? OA linear andre straight line, okay? OA portion enide is linear, but AB portion enide is not linear, straight line illa, linear. So avaga A to B, right, Hooke's law is not valid, law is not valid. ಡಿಫ್ರೆನ್ಸ್ ಅರ್ಥ ಆಗ್ತಾ ಇದೆಯಾ? ಬಟ್ ಆಬ್ಜೆಕ್ಟ್ ರಿಮೂವ್ ಮಾಡಿದ ತಕ್ಷಣ ಎಕ್ಸ್ಟರ್ನಲ್ ಫೋರ್ಸ್ನ ವಾಪಸ್ ಬರುತ್ತೆ ಅದರ ಶೇಪಿಗೆ, ಕರೆಕ್ಟ್? ಇನ್ನೂ ಎಲಾಸ್ಟಿಕ್ ಆಗಿದೆ ಆಬ್ಜೆಕ್ಟ್, ಕರೆಕ್ಟ್? ಅದಾದಮೇಲೆ ಇಫ್ ಐ ಸ್ಟಿಲ್ ಇನ್ಕ್ರೀಸ್ ಸ್ಟ್ರೆಸ್, ಇನ್ನೂ ಸ್ಟ್ರೆಸ್ಸನ್ನು ನಾನು ಇನ್ಕ್ರೀಸ್ ಮಾಡಿದರೆ ಏನಾಗುತ್ತೆ? ಸ್ಟ್ರೇನ್ ಆಗುತ್ತೆ, ಆಬ್ಜೆಕ್ಟ್ ಸ್ಟ್ರೇನ್ ಆಗುತ್ತೆ. ಬಟ್ ಸ್ಟ್ರೈನ್ is very quick. Artha, I am saying after B, quick and large strain for small stress ಗೆ ಕೂಡ large deformation ಆಗುತ್ತೆ, right? large deformation ಆಗುತ್ತೆ. and also one more point you have to observe, ಏನಂದ್ರೆ after B object will never regain, ವಾಪಸ್ ಬರಕ್ಕೆ ಸಾಧ್ಯ ಇಲ್ಲ. ಎಲಾಸ್ಟಿಕ್ ಲಿಮಿಟನ್ನು ಕ್ರಾಸ್ ಮಾಡಿದೆ, ಅದು ಒರಿಜಿನಲ್ ಶೇಪನ್ನು ಪಡೆಯಲ್ಲ. ಸಿ, ಇವಾಗ ಲೆಂತ್ ಇನ್ಕ್ರೀಸ್ ಮಾಡಿದೆ ಅಂದರೆ ವಾಪಸ್ ಪುನಃ ಬರೋಕ್ಕಾಗಲ್ಲ. ಒರಿಜಿನಲ್ ಪಕ್ಕಾ ಒರಿಜಿನಲ್ ಲೆಂತಿಗೆ ಆಬ್ಜೆಕ್ಟ್ ಬರಲ್ಲ. ಟ್ರೈ ಟು ಕಮ್ ಬ್ಯಾಕ್, ಸ್ವಲ್ಪ ವಾಪಸ್ ಬರೋಕ್ಕೆ ಟ್ರೈ ಮಾಡ್ಬೋದು, ಬಟ್ ಪ್ರಾಪರ್ ಒರಿಜಿನಲ್ ಶೇಪಿಗೆ ಅದು ಬರೋಕ್ಕೆ ಸಾಧ್ಯ ಇಲ್ಲ. ಆಫ್ಟರ್ ಬಿ ಇಲಾಸ್ಟಿಕ್ ಲಿಮಿಟ್ ಈಸ್ ಗಾನ್. ಓಕೆ, ಸರ್ಟೈನ್ ಫೋರ್ಸ್ ಮೇಲೆ ನಾನು ಸ್ಟ್ರೆಸ್ ಹಾಕಿದರೆ ಎಲಾಸ್ಟಿಕ್ ಲಿಮಿಟ್ ಹೋಗಿರುತ್ತೆ, ಕರೆಕ್ಟ್? ಆಫ್ಟರ್ ಬಿ ಇಲಾಸ್ಟಿಕ್ ಲಿಮಿಟ್ ಈಸ್ ಗಾನ್. ಸೊ ಹಾಗಾದರೆ ಇಲ್ಲಿ ಬಿ ಟು ಡಿ, ಸೊ ಈ ಬಿ ಟು ಡಿ ನಡುವೆ ಆಬ್ಜೆಕ್ಟ್ಗೆ ಎಲ್ಲೇ ನಾನು ನೋಡಿದ್ರು, ಯಾವುದೇ ಪಾಯಿಂಟಲ್ಲಿ ನೋಡಿದ್ರು ಕೂಡ ನೆವರ್ ಕಮ್ಸ್ ಟು ಇಲಾಸ್ಟಿಕ್ ಒರಿಜಿನಲ್ ಪೊಸಿಷನ್, ಒರಿಜಿನಲ್ ಶೇಪಿಗೆ ಅದು ಬರೋಕ್ಕೆ ಸಾಧ್ಯ ಇಲ್ಲ. ಸೊ ಬಟ್ ಈ ಡಿ ಏನಿದೆ ಇಸ್ ಅಲ್ಟಿಮೇಟ್ ಸ್ಟ್ರೆಸ್ ಪಾಯಿಂಟ್. ಸೊ ಈ ಪಾಯಿಂಟ್ ಮೇಲೆ ಆಬ್ಜೆಕ್ಟ್ ಆಲ್ರೆಡಿ ಇಲಾಸ್ಟಿಕ್ ನೇಚರ್ ಹೋಗಿದೆ, ಬಟ್ ಈ ಡಿ ಮೇಲೆ ಸ್ಟ್ರೆಸ್ಸನ್ನು ನಾವು ಅಪ್ಲೈ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅದಾದಮೇಲೆ ಆಬ್ಜೆಕ್ಟ್ ಫ್ರ್ಯಾಕ್ಚರ್ ಪಾಯಿಂಟನ್ನು ರೀಚ್ ಆಗುತ್ತೆ. ಫ್ರ್ಯಾಕ್ಚರ್ ಪಾಯಿಂಟ್ ಅಂದರೆ ದಿಸ್ ಈಸ್ ವೇರ್ ಎಲ್ಲಿ ಆಬ್ಜೆಕ್ಟ್ ಬ್ರೇಕ್ ಆಗುತ್ತೆ, ರೈಟ್? ಸೊ ಇಫ್ ಡಿ ಈಸ್ ಕ್ಲೋಸ್ ಟು ಇ,
ಸಿ ದೀಸ್ ಥಿಂಗ್ಸ್ ಯು ಹ್ಯಾವ್ ಟು ಅಬ್ಸರ್ವ್. ನೋ, ಸಿ ಡಿ ಮ್ಯಾಕ್ಸಿಮಮ್ ಸ್ಟ್ರೆಸ್ ಪಾಯಿಂಟು, ಡಿ ಏನು ಫ್ರ್ಯಾಕ್ಚರ್ ಪಾಯಿಂಟು. ನಾನು ಮ್ಯಾಕ್ಸಿಮಮ್ ಸ್ಟ್ರೆಸ್ ಕಾಸ್ ಮಾಡಿದರೆ, ಇನ್ನೂ ಸ್ವಲ್ಪ ಹೊತ್ತು ಹೋಲ್ಡ್ ಮಾಡಿದರೆ ಫ್ರ್ಯಾಕ್ಚರ್ ಪಾಯಿಂಟ್ ರೀಚ್ ಆಯಿತು, ರೈಟ್. ಸೊ ಬ್ರೇಕ್ ಆಗುತ್ತೆ, ರೈಟ್. ಬಟ್ ಇಫ್ ಡಿ ಇಸ್ ಕ್ಲೋಸ್ ಟು ಇ, ಇಫ್ ಡಿ ಇಸ್ ಕ್ಲೋಸ್ ಟು ಇ ಅಂದರೆ ಅರ್ಥ ಫ್ರ್ಯಾಕ್ಚರ್ ಪಾಯಿಂಟ್ ಮತ್ತು ಅಲ್ಟಿಮೇಟ್ ಸ್ಟ್ರೆಸ್ ಪಾಯಿಂಟ್ ಹತ್ರ ಇತ್ತು ಅಂದರೆ ಕ್ವಿಕ್ಕಾಗಿ ಬ್ರೇಕ್ ಆಗುತ್ತೆ, ರೈಟ್. ಸೊ ಇವಾಗ ಒಂದು ಗ್ಲಾಸ್ ಮೇಲೆ ನಾನು ಫೋರ್ಸ್ ಹಾಕಿ ಎಳೆದ್ರೆ, ರೈಟ್, ಫೋರ್ಸ್ ಹಾಕಿ ಎಳೆದ್ರೆ ಪಟ್ ಅಂತ ಹೊಡೆದೋಗುತ್ತೆ, ರೈಟ್, ಕರೆಕ್ಟ್. ಆ ಕೇಸಲ್ಲಿ ಏನಾಗುತ್ತೆ, ಇಟ್ ಈಸ್ ಬ್ರಿಟಲ್ ಅಂತೇಳಿ ಕರಿತೀವಿ, ರೈಟ್. ಬ್ರಿಟಲ್ ಅಂದರೆ ಬೇಗ ಹೊಡೆದೋಗುತ್ತೆ ಗ್ಲಾಸ್. ಸೊ ಒಂದು ಫೋರ್ಸನ್ನು ಹಾಕಿ ನಾನು ಹೇಳಿದ್ರೆ ಬೇಗ ಹೊಡೆದೋಗ್ಬಿಡುತ್ತೆ. ಸೊ ಅದನ್ನು ಬ್ರಿಟಲ್ ಅಂತೇಳಿ ಕರಿತೀವಿ. ಬಟ್ ಇಫ್ ಡಿ ಈಸ್ ವೆರಿ ಫಾರ್ ಫ್ರಮ್ ಇ, ರೈಟ್, ಡಿ ಇಯಿಂದ ತುಂಬ ದೂರ ಇದೆ ಅಂದರೆ ನಾನು ಅಲ್ಟಿಮೇಟ್ ಸ್ಟ್ರೆಸ್ ಪಾಯಿಂಟನ್ನು ರೀಚ್ ಆಗಿ ಕೂಡ ಸ್ಟ್ರೆಸ್ಸನ್ನು ಕಾಸ್ ಮಾಡ್ತಾ ಇದ್ದರೂ ಆಬ್ಜೆಕ್ಟ್ ಫ್ರ್ಯಾಕ್ಚರ್ ಪಾಯಿಂಟನ್ನು ರೀಚ್ ಮಾಡೋಕ್ಕೆ ಟೈಮ್ ತಗೊಳುತ್ತೆ, ರೈಟ್. ಸೊ ಆ ಥರದ ಆಬ್ಜೆಕ್ಟನ್ನು ನಾವು ಇಟ್ಸ್ ಡಕ್ಟೈಲ್ ಆಬ್ಜೆಕ್ಟ್. ಡಕ್ಟೈಲ್ ಅಂದರೆ ಸಿ ಅದರ ಲೆಂತನ್ನು ಜಾಸ್ತಿ ಮಾಡ್ಬೋದು. ಸಿ ಅಲ್ಟಿಮೇಟ್ ಸ್ಟ್ರೆಸ್ ಪಾಯಿಂಟನ್ನು ರೀಚ್ ಆದರೂ ಕೂಡ ಆಬ್ಜೆಕ್ಟ್ ಬ್ರೇಕ್ ಆಗ್ತಾ ಇಲ್ಲ. ಡು ಯು ಅಂಡರ್ಸ್ಟ್ಯಾಂಡ್ ನೌ? ಅಲ್ಯೂಮಿನಿಯಂ, ಕಾಪರ್ ಇವೆಲ್ಲ ಕೂಡ ಡಕ್ಟೈಲ್ ಆಬ್ಜೆಕ್ಟ್ಸ್, ರೈಟ್. ಸೊ ಒಂದು ಅಲ್ಯೂಮಿನಿಯಂ ಓರನ್ನ ತಗೊಂಡು ನಾವು ಅದನ್ನು ಒಂದು ತಿನ್ ವೈರ್ ಆಗಿ ಅಪ್ಲೈ ಮಾಡಬೇಕು ಅಂದರೆ ತುಂಬ ಫೋರ್ಸ್ ಹಾಕಿ ಎಳಿಬೇಕು. ಸಿ ಇನ್ ದಿಸ್ ಕೇಸ್, ಇನ್ ಡಕ್ಟೈಲ್ ಕೇಸ್, ಮೆಟಲ್ಸ್ ಹ್ಯಾವ್ ಮೋರ್ ಡಕ್ಟಿಲಿಟಿ. ಯಾಕಂದರೆ ಎಷ್ಟೇ ಫೋರ್ಸ್ ಅಪ್ಲೈ ಮಾಡಿದರೂ ತಡ್ಕೊಳ್ಳೋ ಶಕ್ತಿ ಇದೆ, ರೈಟ್. ದಟ್ ಈಸ್ ವೈ ಮೆಟಲ್ಸ್ನ ಪ್ರಾಪರ್ಟಿ ಯೂಸ್ ಮಾಡಿಕೊಂಡು ನಾವು ಅವ್ರನ್ನ ವೈರ್ ಥರ ಮಾಡ್ತೀವಿ. ಬಟ್ ಗ್ಲಾಸಸ್ ಆರ್ ಬ್ರಿಟಲ್, ನಾನು ಫೋರ್ಸ್ ಹಾಕಿದ ತಕ್ಷಣ ಹೊಡೆದೋಗ್ಬಿಡುತ್ತೆ. ಕ್ಲಿಯರ್ನೋ? ಡಕ್ಟಿಲಿಟಿ ಆ್ಯಂಡ್ ಬ್ರಿಟಲ್ ನೇಚರ್ ಯಾವುದ್ರ ಬೇಸಿಸ್ ಮೇಲೆ ನಾವು ಅರ್ಥ ಮಾಡ್ಕೊಂಡ್ವಿ? ಜಸ್ಟ್ ಸ್ಟ್ರೆಸ್ ಸ್ಟ್ರೇನ್ ಅನಲೈಸ್ ಮಾಡಿಕೊಂಡು ವಿ ಆರ್ ಲೈಕ್ ಅನಲೈಸಿಂಗ್ ವಿಚ್ ಮಟೀರಿಯಲ್ ಈಸ್ ಗುಡ್ ಟು ಬಿ ವೈರ್, ವಿಚ್ ಮಟೀರಿಯಲ್ ಈಸ್ ಜಸ್ಟ್ ಗುಡ್ ಟು ಬಿ ಶೋಕೇಸ್ ಪೀಸ್, ಕರೆಕ್ಟ್. ಸೊ ಒಂದು ವೈರ್ ಆಗಿ ನಾನು ಅದನ್ನು ಮಾಡಬೇಕು ಒಂದು ಆಬ್ಜೆಕ್ಟನ್ನ ಅಂದರೆ ಅದರ ಡಕ್ಟಿಲಿಟಿ ಇರಬೇಕು. ಅದರ ಡಕ್ಟಿಲಿಟಿ ಇರಬೇಕು ಅಂದರೆ ಡಿ ಫ್ರ್ಯಾಕ್ಚರ್ ಪಾಯಿಂಟ್ ಶುಡ್ ಬಿ ವೆರಿ ಫಾರ್ ಫ್ರಮ್ ಇ. ಸೊ ಈ ಎಲ್ಲ ನಾಲೆಡ್ಜು ನಿನಗೆ ಇಂಜಿನಿಯರಿಂಗ್ ಹೋಗೋಕ್ಕಿಂತ ಮುಂಚೆ ಗೊತ್ತಿರಬೇಕು. ಯು ಹ್ಯಾವ್ ಟು ಬಿ ಸ್ಮಾರ್ಟ್ ಎನಫ್, ರೈಟ್. ಸೊ ದಿಸ್ ಈಸ್ ಅಬೌಟ್ ಸ್ಟ್ರೆಸ್ ಆ್ಯಂಡ್ ಸ್ಟ್ರೈನ್. ಸೊ ಮೆಕ್ಯಾನಿಕಲ್ ಪ್ರಾಪರ್ಟೀಸಲ್ಲಿ ಆಬ್ಜೆಕ್ಟನ್ನು ಕ್ಲಾಸಿಫೈ ಮಾಡ್ತಾ ಸ್ಟ್ರೆಸ್ ಅಂದ್ರೇನು, ಸ್ಟ್ರೇನ್ ಅಂದ್ರೇನು ಅಂತ ಎಲ್ಲ ಕ್ಲಾಸಿಫೈ ಮಾಡ್ತಾ ಬಂದ್ವಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಏನು ಡಿಸ್ಕಸ್ ಮಾಡ್ತೀನಿ ಅಂದರೆ, ಐ ಟೋಲ್ಡ್ ಯು ಏನಂತ ಹೇಳಿದೆ, ಸ್ಟ್ರೆಸ್ ಇಸ್ ಈಕ್ವಲ್ ಟು ಕಾನ್ಸ್ಟೆನ್ಸ್ ಟೈಮ್ಸ್ ಸ್ಟ್ರೈನ್, ರೈಟ್. ಸೊ ಈ ಕಾನ್ಸ್ಟೆಂಟನ್ನು ನೆಕ್ಸ್ಟ್ ಕ್ಲಾಸಲ್ಲಿ ವಿ ವಿಲ್ ಡಿಸ್ಕಸ್. ಸೊ ವಿ ವಿಲ್ ಸ್ಟಡಿ ದಿಸ್ ಇ ಇನ್ ನೆಕ್ಸ್ಟ್ ಕ್ಲಾಸ್. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ಈ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ ಈ ಕ್ಲಾಸಲ್ಲಿ ಏನು ಹೇಳಿದ್ನೋ. ಸಿ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ದೆನ್ ಯು ಸ್ಟಾರ್ಟ್ ಅಪ್ರಿಷಿಯೇಟಿಂಗ್ ದ ಸಬ್ಜೆಕ್ಟ್ ಕ್ಲಿಯರ್ಲಿ. ಓಕೆ ಗೈಸ್, ಸೊ ಡಿ ಪಿ ಪಿನ ಅಟೆಂಡ್ ಮಾಡಿ. ಸೊ ನೋಟ್ಸನ್ನು ರಿವೈಸ್ ಮಾಡ್ತಾ ಇರಿ. ಫ್ರೀಕ್ವೆಂಟಾಗಿ ರಿವೈಸ್ ಮಾಡಿದಾಗಲೇ ನಿಮಗೆ ಸಬ್ಜೆಕ್ಟ್ ಕ್ಲಾರಿಟಿ, ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ, ಯಾ ಐ ನೋ ದಟ್ ಅಂತ ಹೇಳ್ಬಿಟ್ಟು. ಸೊ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್. ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಸೊ ಅಂಟಿಲ್ ದೆನ್, ಟಾಡಾ ಬಾಯ್.